ಹಲೋ ನಮಸ್ಕಾರ, ಶುಭ ಸಂಜೆ, ಗುಡ್ ಈವ್ನಿಂಗ್. ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವಿಸ್ತಾರ ವ್ಯೂ ಪಾಯಿಂಟ್ನಲ್ಲಿ. ಈಗ ನನಗೆ ಒಬ್ಬ ಶತ್ರು ಇದ್ದಾನೆ ಅಂತ ಅನ್ಕೊಳ್ಳಿ, ಮಿತ್ರರು ಬಹಳ ಕಡಿಮೆ ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ನಾನು ಏನ್ ಮಾಡ್ತೀನಿ, ಶತ್ರುವಿನ ಶತ್ರು ಯಾರಿರ್ತಾರೆ ಅವನನ್ನ ನನ್ನ ಮಿತ್ರ ಮಾಡ್ಕೊಳ್ತೀನಿ. ಸೊ ಇಬ್ರು ಶತ್ರುಗಳು, ನಾನು ಅವನನ್ನ ಮಿತ್ರ ಮಾಡ್ಕೊಂಡ್ಬಿಟ್ಟು ಬಾಪ ನಾನು ಇನ್ನೊಬ್ಬ ಮನುಷ್ಯನನ್ನ ಸೋಲಿಸೋಣ ಅಂತ ಹೋಗ್ತೀವಿ. ಆದರೆ ನಾನು ಕೂಡ ಶತ್ರು ಜೊತೆಗೆ ಸ್ನೇಹ ಮಾಡ್ಕೊಂಡಿರ್ತೀನಿ, ಬಟ್ ಅಲ್ಲಿ ಕ್ಯಾಲಿಬ್ರೇಷನ್ ಇರೋದಿಲ್ಲ. ಒಳಗೊಳಗೆ ಸೇಡಿರುತ್ತೆ, ಒಳಗೊಳಗೆ ಜಗಳ ಇರುತ್ತೆ, ಒಳಗೊಳಗೆ ಸಮಸ್ಯೆ ಇರುತ್ತೆ, ಒಳಗೊಳಗೆ ಪೀಕಲಾಟ ಇರುತ್ತೆ, ಒಳಗೊಳಗೆ ತಾಕಲಾಟ ಇರುತ್ತೆ, ಒಳಗೊಳಗೆ ನೋವಿರುತ್ತೆ, ಆತಂಕ ಇರುತ್ತೆ, ದುಗುಡ ಇರುತ್ತೆ, ದುಃಖ ಇರುತ್ತೆ, ದುಮ್ಮಾನ ಇರುತ್ತೆ, ಬಹಳ ತೊಂದರೆಗಳು ಇರ್ತವೆ. ಆದರೂ ಕೂಡ ಇಲ್ಲ, ಏಕಮೇವ ದ್ವಿತೀಯ ಗುರಿ ಏನೋ ನಮಗೂ ನಿಮಗೂ ಆಗದೆ ಇದ್ರೂ ಪರವಾಗಿಲ್ಲ ರೀ, ಆದ್ರೆ ಅಲ್ಲಿ ಒಬ್ಬ ನಿಂತಿದ್ದಾನಲ್ಲ ಆ ಮನುಷ್ಯ, ಅವನು ನಮ್ಮಿಬ್ಬರಿಗೂ ಕಾಮನ್ ಎನಿಮಿ. ನಾನು ನೀವು ಎನಿಮಿನೇ, ಬಟ್ ಆ ಮನುಷ್ಯ ಒಬ್ಬ ಕಾಮನ್ ಎನಿಮಿ, ಆತನನ್ನ ಸದಾ ಬಡಿಬೇಕು ಅಂತ ಹೋಗ್ತೀವಿ. ಬಟ್ ನಾವೇ ಒಳಗಡೆ ರೀಅಲೈನ್ಮೆಂಟ್ ಆಗಿರೋದಿಲ್ಲ, ನಮಗೇನೆ ಒಳಗಡೆ ಕ್ಯಾಲಿಬ್ರೇಷನ್ ಆಗಿರೋದಿಲ್ಲ, ನಮಗೇನೆ ಸ್ನೇಹ, ಸಂವಾದ, ಪ್ರೀತಿ ಮತ್ತೊಂದು ಇರೋದಿಲ್ಲ. ಒಬ್ಬರ ಮುಖ ನೋಡಿದ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ. ಹೀಗಿರುವಾಗ ತೊಂದರೆ ಏನಾಗುತ್ತೆ ಅಂತಂದ್ರೆ INDIA ಘಟಬಂಧನ್ ಆಗುತ್ತೆ. ನಾನು ಚಂದನ್ ಶರ್ಮಾ ನಿಮ್ಮೊಟ್ಟಿಗೆ ಇವತ್ತಿನ ವ್ಯೂ ಪಾಯಿಂಟ್ ನ ಶುರು ಮಾಡ್ತಾ ಇದ್ದೇನೆ. ಲೆಟ್ಸ್ ಬಿಗಿನ್ ವಿತ್ ಫ್ಯೂ ಪಾಯಿಂಟ್ಸ್. ಕಾಂಗ್ರೆಸ್ಗಾಗಿರುವ ಸಮಸ್ಯೆ ಏನು, ಈ ಘಟಬಂಧನ್ಗಾಗಿರುವ ಸಮಸ್ಯೆ ಏನು, ಈ ವ್ಯೂ ಪಾಯಿಂಟ್ ನಲ್ಲಿ ನಮ್ಮ ವ್ಯೂ ಪಾಯಿಂಟ್ ಏನು, ಇದನ್ನ ನಿಮ್ಮ ಮುಂದೆ ಓಪನ್ ಅಪ್ ಮಾಡುವಂತ ಪ್ರಯತ್ನ. ಲೋಕಸಮರ ಹೊಸ್ತಿಲಲ್ಲೇ INDIA ಒಕ್ಕೂಟ ಏನಿದೆ ಅದು ಒಡೆದು ಹೋಳಾಗಿ ಬಿಡ್ತಾ ಅಥವಾ ಹೋಳಾಗಿ ಹೋಗುವ ಹಂತಕ್ಕೆ ಬಂದು ತಲುಪ್ಕೊಂಡಿದ್ಯಾ ಅಂತ. ಕಾರಣ ಏನು ಅನ್ನೋದು ನಾನು ನಿಮಗೆ ಬಿಡಿಸಿ 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 ಹೇಳಬೇಕಾಗಿಲ್ಲ ಅಂತ ಅನ್ಕೊಳ್ತೇನೆ. ಒಳಗಡೆನೆ ವಿಶ್ವಾಸ ಬಹಳ ಕಡಿಮೆ ಇದೆ ಮತ್ತು ಅಜೆಂಡಾ ಏನು ಅನ್ನೋದು ಸುಸ್ಪಷ್ಟವಾಗಿ ಅದರ ಒಳಗಿರೋರಿಗೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ತೊಂದರೆಗಳ ಮೇಲೆ ತೊಂದರೆ ಉಂಟಾಗ್ತಾ ಇದೆ. ಅಪ್ ನೆಕ್ಸ್ಟ್, ಮುಂದೆ ನಾವು ಹಲವು ಪಾಯಿಂಟ್ಗಳನ್ನು ರೇಸ್ ಮಾಡುವಾಗ ಕಾಂಗ್ರೆಸ್ ಜೊತೆಗೆ ನಂಟು ನಮಗಿಲ್ಲ, ಬೇಕಾಗಿಲ್ಲ, ನಮ್ದು 42 ಸೀಟ್ಸ್ ಇದ್ದಾವೆ, ನಾವು 22 ಗೆದ್ದಿದ್ದೀವಿ, ಬಿಜೆಪಿ ಅವರು 18 ಗೆದ್ದಿದ್ದಾರೆ, ನೀವು ಗೆದ್ದಿರೋದು 2, ನೀವೇನ್ರಿ ನಮ್ಮನ್ನು ಡಿಕ್ಟೇಟ್ ಮಾಡೋದು ಅನ್ನೋ ಥರದಲ್ಲಿ ಮಮತಾ ಬ್ಯಾನರ್ಜಿ ಕಳೆದ ಹಲವು ತಿಂಗಳುಗಳಿಂದ ಮಾತಾಡ್ಕೊಂಡು ಬರ್ತಾನೆ ಇದ್ದಾರೆ. ಸಹಜವಾಗಿ ನಾವು ಇಂತಿಷ್ಟು ಸೀಟ್ಗಳಲ್ಲಿ ನಿರೀಕ್ಷೆಯನ್ನು ಹೊಂದಿದ್ದೀವಿ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಆಮ್ ಆದ್ಮಿ ಕೂಡ ಹಾಗೆ ಹೇಳ್ಕೊಂಡ್ ಬರ್ತಾ ಇದೆ, ಮತ್ತು ಲೆಫ್ಟ್ ಅಲೈನ್ಡ್ ಪಾರ್ಟೀಸ್ ಅಂತ ನಾವೇನ್ ಕರಿತೀವಿ ಅವರು ಕೂಡ ಹೀಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. TMC ಆದ್ಮೇಲೆ ಪಂಜಾಬ್ನಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಏನಿದೆ, ನಾವು ಸರ್ವ ಸ್ವತಂತ್ರವಾಗಿಯೇ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ಈ ಕಾಂಗ್ರೆಸ್ನವ್ರ ಜೊತೆಗೆ ಒಂದು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋಣ, ಏನೋ ತೊಂದರೆ ಇಲ್ಲ, ಏನೋ ಲೋಕಸಭೆಯಲ್ಲಿ ನಮ್ದೇನೋ ಒಂದು ಕಾಮನ್ ಅಜೆಂಡಾ ಅಂತಿದೆಯಲ್ಲ, ಆ ಅಜೆಂಡಾನ ಪೂರೈಸ್ಕೊಳ್ಳೋಣ ಅಂತ ಆಮ್ ಆದ್ಮಿ ಪಾರ್ಟಿ ಒಂದು ಹಂತಕ್ಕೆ ಮುಂದಾಗಿತ್ತು. ಆದರೆ ಮಧ್ಯಪ್ರದೇಶದಲ್ಲೂ ಬಿಡಲಿಲ್ಲ, ಯಾರಿಗೂ ಬಿಡಲಿಲ್ಲ, ಸಮಾಜವಾದಿ ಪಾರ್ಟಿಗೂ ಬಿಡಲಿಲ್ಲ, ಏನನ್ನೂ ಮಾಡಲಿಲ್ಲ ಕಾಂಗ್ರೆಸ್ಸು ಅಂತ ಅವ್ರಿಗೂ ಒಂದು ಸ್ವಲ್ಪ ಮುನಿಸು, ಒಂದು ಸ್ವಲ್ಪ ಬೇಜಾರು, ಸಮಸ್ಯೆ ಇದ್ದೇ ಇದೆ. ಆಮೇಲೆ ನೀವು ಸಿಕ್ಕಾಪಟ್ಟೆ ಜಾಸ್ತಿ ನಂಬರ್ಸ್ ಇದ್ರೆ ಡಿಕ್ಟೇಟ್ ಮಾಡ್ಬೋದು, ಅಥವಾ ನೀವು ಪ್ರಶ್ನೆ ಕೇಳ್ಬೋದು, ನಾಯಕತ್ವದ ಬಗ್ಗೆ ನೀವು ಹಾಗೆ ಹೀಗೆ ಅಂತ ಅನ್ಬೋದು. ಆದ್ರೆ ಅನುಕೂಲಕ್ಕೊಬ್ರು ಬೇಕು ಅನ್ನೋ ಥರದಲ್ಲಿ ಹೋದ್ರೆ ಸಮಸ್ಯೆ ಏನಾಗುತ್ತೆ ಅನ್ನೋದನ್ನ ಬಹುಶಃ ನಾವು ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಮಿತ್ರಕೂಟದಲ್ಲಿ ಎದ್ದಿರುವ ಈ ಸಮಸ್ಯೆಯನ್ನ ಕೈಪಡೆ ಪರಿಹಾರ ಮಾಡ್ಕೊಳ್ಳುತ್ತಾ ಈಸ್ ದಿ ನೆಕ್ಸ್ಟ್ ಕ್ವೆಶ್ಚನ್. ಮಹಾಘಟಬಂಧನದಲ್ಲಿ ಬಿರುಕುಂಟಾಗಿದೆ, ಕಾಂಗ್ರೆಸ್ಸು ಮತ್ತೆ ಅತಂತ್ರದ ಕಡೆಗೆ ಹೊರಟಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಹಂತದಲ್ಲಂತೂ ಕಾಣ್ತಾ ಇದೆ. ಕಾರಣ ಏನು ಅಂತಂದ್ರೆ, ಒಂದು ಯುಫೋರಿಯಾ ಅಂತ ಏನ್ ಕರೀತಾರೆ, ಯು ಮೇ ಕಾಲ್ ಇಟ್ ಆಸ್ ಎನ್ ಯುಫೋರಿಯಾ ಆರ್ ವಾಟ್ ಎವರ್ ಯು ಮೇ ಲೈಕ್ ಇಟ್, ಆ ಯುಫೋರಿಯಾ ಅಂತ ಏನ್ ಕರೀತಾರೆ ಅದು ಬಿಜೆಪಿಯ ಕಡೆಗೆ ವಾಲಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂಡ್ ಬಿಜೆಪಿ ಸೀಮ್ಸ್ ಟು ಹ್ಯಾವ್ ಅನ್ ಎಡ್ಜ್, ಆ ಪೊಲಿಟಿಕಲ್ ಎಡ್ಜ್ ಅಟ್ ದಿ ಮೊಮೆಂಟ್. ಇದರ ನಡುವೆ NDA ಹಲವು ವಿಶ್ವಾಸಗಳನ್ನು ಹೊಂದಿದೆ. ವಿಪಕ್ಷಗಳು ಅತಂತ್ರತೆಯನ್ನು ಹೊಂದಿದ್ದಾವೆ, ಅವ್ರ ನೆಟ್ಟಿಗಿಲ್ಲ, ಒಳಗೊಳಗೆ ಹೊಡೆದಾಟಗಳು ಬಡದಾಟಗಳು ಎಲ್ಲ ಮಾಡ್ಕೊಳ್ತಾ ಇದ್ದಾವೆ. ಇದರ ಜೊತೆಗೆ ರಾಮ ಮಂದಿರ ಅದು ಲೋಕಸಭೆಯ ದಿಕ್ಸೂಚಿಯನ್ನ ಬದಲಿಸತ್ತೆ
ಅಂತ NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಇದೆಯಲ್ಲ, ಅದು ಸ್ಪಷ್ಟವಾದಂಥ ವಿಶ್ವಾಸವನ್ನು ಹೊಂದಿದ ಹಾಗೆ ಸದ್ಯಕ್ಕೆ ಕಾಣಿಸ್ತಾ ಇದೆ. ಮೇ ನಾಟ್ ಬಿ ವೆರಿ ಈಸಿ. ನಾನು ಅಲ್ಲೂ ಕೂಡ ಇರುವ ಕೆಲವು ಸಮಸ್ಯೆಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ಆದರೆ ಸದ್ಯ ಒಂದು ಅಲೆ ಸೃಷ್ಟಿಯಾಗಿದೆಯಲ್ಲ, ಒಂದು ಬಹಳ ದೊಡ್ಡ ಮೊಮೆಂಟಮ್ ಸೃಷ್ಟಿಯಾಗಿದೆಯಲ್ಲ, ಆ ಮೊಮೆಂಟಮ್ ಬಿಜೆಪಿಗೆ ವರದಾನವಾಗಬಹುದಾ ಅನ್ನುವ ಪ್ರಶ್ನೆ ಬಹಳ ನೇರವಾಗಿ ಕೇಳಬೇಕಾಗತ್ತೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಬರೀ ಮೋದಿ ಮಂತ್ರ ಜಪಿಸ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ, ಬರೀ ಮಂತ್ರಾಕ್ಷತೆ ಕೊಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅದು ಕೂಡ ಬಿಜೆಪಿ ಅರ್ಥ ಮಾಡಿಕೊಳ್ಳಲೇಬೇಕಾಗತ್ತೆ. ಹಾಗಿದ್ರೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಫಾರ್ ದಿ ಥರ್ಡ್ ಟೈಮ್ ಪ್ರಧಾನಮಂತ್ರಿಯಾಗಿ ಅನ್ಕ್ವೆಶ್ಚನಬಲ್ ಲೀಡರ್ ಆಗಿ ಪ್ರಶ್ನಾತೀತ ನಾಯಕರಾಗಿ ಮುಂದುವರಿತಾರಾ? ಕರ್ನಾಟಕದ ಲೋಕಸಮರದಲ್ಲಿ ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಹವಾ ಸೃಷ್ಟಿ ಮಾಡ್ತಾರಾ? ಅಥವಾ ಇವರ ಗ್ಯಾರಂಟಿ ಸಂಮೋಹಿನಿ ಅಂತ ನಾವೇನ್ ಕರಿತೀವಿ, ಆ ಗ್ಯಾರಂಟಿ ಸಂಮೋಹಿನಿ ಈ ಇಡೀ ಲೋಕಸಭೆಯ ನರೇಟಿವ್ನ ಬದಲಾಯಿಸಿ ಬಿಡಬಹುದಾ? ನಮಗೆ ನಿಮಗೆ ಸದ್ಯಕ್ಕೆ ಏನ್ ಕಾಣಿಸುತ್ತೆ, ಸದ್ಯದ ನರೇಟಿವ್ ಏನ್ ಕಾಣಿಸುತ್ತೆ? ಸದ್ಯದ ನರೇಟಿವ್ ನಮಗೆ ಈ ಸಲದ ಲೋಕಸಭೆಯದ್ದು ರಾಮಲಲ್ಲಾ ಪ್ರತಿಷ್ಠಾಪನೆ, ಸದ್ಯದ ನರೇಟಿವ್ ಹಿಂದುತ್ವ, ಹೀಗೆಲ್ಲ ನಮಗೆ ಕಾಣಿಸುತ್ತೆ. ಅದರ ಜೊತೆಗೆ ಈ ನರೇಟಿವ್ಸ್ಗಳು ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಬದಲಾಗುತ್ತೆ, ಯಾವ ಮಿನಿಟ್ನಲ್ಲಿ ಬೇಕಾದರೂ ಕೂಡ ಬದಲಾಗಬಹುದು, ಎಲೆಕ್ಷನ್ ಹಿಂದಿನ ದಿನ ಬೇಕಾದರೂ ಕೂಡ ಬದಲಾಗಬಹುದು, ಎಲೆಕ್ಷನ್ ಒಂದು ವಾರ ಇದೆ ಅನ್ನುವಾಗ ಬೇಕಾದರೂ ಕೂಡ ಇದು ಬದಲಾಗಬಹುದು. ಹಾಗಾಗಿ ಸದ್ಯದ ನರೇಟಿವ್ ಅಂತೂ NDA ಒಂದು ಸೆಟ್ ಮಾಡಿದಂಗೆ ಕಾಣಿಸ್ತಾ ಇದೆ, ಕಾದು ನೋಡೋಣ. ಆದರೆ INDA ಯಾಕೆ ಹೊಡೆದು ಬಿದ್ದು ಹೋಯ್ತು, ಆಲ್ಮೋಸ್ಟ್ ಯಾಕೆ ಹೊಡೆದು ಬಿದ್ದು ಹೋಯ್ತು ಅಂತಂದ್ರೆ, ಕಾಂಗ್ರೆಸ್ಸು ಮತ್ತು ಪ್ರಾದೇಶಿಕ ಪಕ್ಷಗಳ ನಡುವೆ ಸೀಟ್ ಹಂಚಿಕೆ ಕಗ್ಗಂಟು ಭಾಳ ಐತೆ. ಕಾಂಗ್ರೆಸ್ಗೆ ಹೆಚ್ಚು ಸೀಟ್ ಬಿಟ್ಕೊಟ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಹೊಡೆತ ಸಹಜವಾಗಿ ಬಿದ್ದೇ ಬೀಳುತ್ತೆ. ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ಸು ಅಸ್ತಿತ್ವದಲ್ಲಿ ಇಲ್ಲದ ಕಡೆಯೂ ಕೂಡ ನಮಗೇ ಜಾಸ್ತಿ ಬೇಕು ಅಂತಂದ್ರೆ ಎಲ್ಲಿಂದ ಬಿಟ್ಕೊಡ್ತಾರೆ? ಈ ಪ್ರಶ್ನೆಯನ್ನ ಬಹಳ ನೇರವಾಗಿ ಕೇಳಬೇಕಾಗುತ್ತೆ. ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆದ್ರೆ ವಿಧಾನಸಭೆಯಲ್ಲಿ ಉಳಿದ ಪಕ್ಷಗಳಿಗೆ ಹಿನ್ನಡೆ ಆಗಬಹುದಾದಂಥ ಸಾಧ್ಯತೆಯನ್ನು ಕೂಡ ಲೆಫ್ಟ್ ಅಲೈನ್ಡ್ ಪಾರ್ಟೀಸ್ ಅಥವಾ ಬೇರೆ ಬೇರೆ ಪಾರ್ಟಿಗಳು ಅಂತ ನಾವೇನು ಕರಿತೀವಿ, ಆ ಪಾರ್ಟಿಗಳು ಗಮನಿಸ್ತಾ ಇದ್ದಾವೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆದರೆ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವ ಗೋಜಲಿನ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಯಾರಿಗೂ ಕೂಡ ಉತ್ತರ ಸಿಗದ ಪ್ರಶ್ನೆಯೇ ಆಗಿದೆ. ಕೆಲವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. এবং আমি প্রস্তাব দিয়েছিলাম ওরা তখন থেকে এটারও আরেকটা কথা বলতে, কাজের সেফটি নিয়ে অনেকে পলিটিক্স করেছে। ও তো জেলা পরিষদের সভাধিপতি আছে, ওকেও তো নিকায় করতে আছে, না ঢুকতে করতে আছে। এত মিথ্যে কথা আপনারা কেন বলবেন, কেন লিখবেন? দিদি শেখ শাহজাহানের বাড়িতে ফের ইডি রেড হলো আজকে। আবার একটা কারো নিজের একার নয়, রিজনাল পার্টিগুলো আমরা একটা আমরা कितनी बार कहलाओगे मेरे से ये? देश में पंजाब बनेगा हीरो। 2024 में लोकसभा चुनाव में आम आदमी पार्टी के पक्ष में 13-0। देखो ये तो उनका काम है, ये ममता बनर्जी नहीं कोई बात नहीं, वो हो सकता है कोई उनके साथ बातचीत चल रही हो उस लेवल पे, लेकिन पंजाब में हम ऐसा नहीं करने वाले। पंजाब में कांग्रेस से हमारा कोई ಓಕೆ, ನಮ್ಮ ಸ್ಟುಡಿಯೋದಲ್ಲಿ 4 ಜನ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ನಮ್ಮೊಟ್ಟಿಗೆ ಹಿರಿಯ ಪತ್ರಕರ್ತರು ರಾಮಕೃಷ್ಣ ಉಪಾಧ್ಯಾಯ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಕಾಂಗ್ರೆಸ್ನ ಯಂಗ್ ಫೈರ್ ಬ್ರ್ಯಾಂಡ್ ಭವ್ಯ ನರಸಿಂಹಮೂರ್ತಿ ಇದ್ದಾರೆ. ಹಾಗೆ ಬಿಜೆಪಿಯ ವಕ್ತಾರರಾಗಿ ಆಯ್ಕೆ ಆಗಿರುವ ಸುರಭಿ ನನ್ನೊಟ್ಟಿಗಿದ್ದಾರೆ. ಹಾಗೂ JDSನಿಂದ ಅಶ್ವಿನ್ ನನ್ನೊಟ್ಟಿಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಪ್ರಾಬಬಲಿ ಇನ್ ಅಬೌಟ್ ಎ ಫ್ಯೂ ಮಿನಿಟ್ಸ್ ಫ್ರಮ್ ನಾವ್, ಇನ್ನೊಂದು 5 ನಿಮಿಷದ ಒಳಗಾಗಿ ಮಹೇಶ್ ಚಂದ್ರ ಗುರು ಅವರು ನಮ್ಮನ್ನ ಲೈವ್ನಲ್ಲಿ ಜಾಯಿನ್ ಆಗುವವರಿದ್ದಾರೆ. ನಾನು ಈ ಚರ್ಚೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಭವ್ಯ ನರಸಿಂಹಮೂರ್ತಿ ಅವರು ನನಗೊಂದು ಪ್ರಶ್ನೆ ಕೇಳಿದ್ರು. ಅಲ್ಲ ಸರ್, ಗ್ಯಾರಂಟಿ ಟಾಪಿಕ್ಕು ಅಂತ ಅಂದ್ಬಿಟ್ಟು ನಾವೀಗ ಬೇರೆ ಟಾಪಿಕ್ನ ಮಾತನಾಡ್ತಾ ಇದ್ದೀವಾ ಸರ್ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಗ್ಯಾರಂಟಿ ಹೌದು ಮೇಡಮ್, ಇವತ್ತು ಗ್ಯಾರಂಟಿ ಬಗ್ಗೆನೇ ಭವ್ಯ ಅವರೇ ಮಾತನಾಡ್ತಾ ಇದ್ದೀವಿ. ಗ್ಯಾರಂಟಿ ಯಾವುದರ ಗ್ಯಾರಂಟಿ ಅಂತಂದ್ರೆ ಅಸ್ತಿತ್ವದ ಗ್ಯಾರಂಟಿಯ ಬಗ್ಗೆ ಫಸ್ಟ್ ಮಾತಾಡೋಣ, ಜೊತೆಗೆ INDIA ಗ್ಯಾರಂಟಿ ಬಗ್ಗೆ ಮಾತಾಡೋಣ. ಕಾಂಗ್ರೆಸ್ ಗ್ಯಾರಂಟಿ ಟಾಪಿಕ್ ಅಂತ ಅದಕ್ಕೆ ಹೇಳಿದೆ, ನನಗೆ ಫೋನಲ್ಲಿ ಅವರು ಹೇಳಿದ ಇಲ್ಲಿ ಬೇರೆ. ಈ ರಾಷ್ಟ್ರದಲ್ಲಿ ಗ್ಯಾರಂಟಿ ಯಾವುದಿಲ್ಲ ಅನ್ನೋದು ಡಿಸ್ಕಸ್ ಮಾಡೋಣ. ಈ ರಾಜ್ಯದಲ್ಲಿ ಮೊದಲು ಗ್ಯಾರಂಟಿ ಯಾವುದು ಅನ್ನೋದನ್ನ ನಾವು ಸ್ಪಷ್ಟಪಡಿಸ್ಕೊಳ್ಳೋಣ.
ಈ ರಾಷ್ಟ್ರದಲ್ಲಿ ಮೊದಲು ಅಸ್ತಿತ್ವದ ಗ್ಯಾರಂಟಿಯಾ ಅಥವಾ ಗ್ಯಾರಂಟಿಗಳ ಯೋಜನೆಗಳ ಗ್ಯಾರಂಟಿಯಾ ಅನ್ನೋದನ್ನ ನಾವು ಮೊದಲಿಗೆ ಸ್ಪಷ್ಟಪಡಿಸ್ಕೊಂಡ್ಬಿಡೋಣ. ಆ ಗ್ಯಾರಂಟಿಗಳ ಬಗ್ಗೆಯೂ ಮಾತನಾಡೋಣ. ಐ ಪ್ರಾಮಿಸ್ ಯು ದಟ್ ನೀವು ಘೋಷಣೆ ಮಾಡಿರುವ ಗ್ಯಾರಂಟಿಗಳ ಬಗ್ಗೆಯೂ ಮಾತನಾಡ್ತೀನಿ, ನರೇಟಿವ್ಸ್ ಬಗ್ಗೆ ಕೂಡ ಮಾತನಾಡ್ತೀನಿ, ಜೊತೆಗೆ ಈಗ ಸೃಷ್ಟಿಯಾಗಿರುವ ಗೊಂದಲದ ಬಗ್ಗೆಯೂ ಕೂಡ ನಾನು ಖಂಡಿತವಾಗ್ಲೂ ಮಾತನಾಡ್ತೇನೆ. ಲೆಟ್ ಮೀ ಬಿಗಿನ್ ಫ್ರಮ್ ರಾಮಕೃಷ್ಣ ಉಪಾಧ್ಯಾಯ. ಸರ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಒಳಗಡೆನೆ ಶತ್ರುತ್ವ ಇಟ್ಕೊಂಡು ನಾವು ಇನ್ನೊಬ್ಬರನ್ನ ಸೋಲಿಸಬೇಕು ಅಂತ ಹೋದ್ರೂ ಕೂಡ ಒಳಗಿನ ಸಮಸ್ಯೆ ಸರಿ ಹೋಗಲಿಲ್ಲ ಅಂತಂದ್ರೆ ಅದು ಯಾವ ಕಾರಣಕ್ಕೂ ಕೂಡ ಒಂದು ನೇರವಾದಂಥ ಹೋರಾಟ ಆಗಲ್ಲ, ನೇರವಾದಂಥ ಫೈಟ್ ಆಗಲ್ಲ. ಮತ್ತು ಒಳಗಡೆ ದ್ವೇಷ ಭಾವನೆ ಕಾರ್ಕೊಂಡು ನಾವು ಒಂದಾಗಿದ್ದೀವಿ ಅಂತಂದ್ರೆ ಈ ಥರದ ಸಮಸ್ಯೆಗಳು ಎದುರಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ವಾಟ್ಸ್ ಯುವರ್ ಟೇಕ್ ಆನ್ ಇಟ್? ನೋಡಿ, ಈ ಇಂಡಿಯಾ ಅಲಯನ್ಸ್ ಅಥವಾ ಕೆಲವರು ಕರೆದಂಗೆ ಇಂಡಿಯಾ ಅಲಯನ್ಸ್, ಯಾಕಂದ್ರೆ ಇಂಡಿಯಾ ಅಲಯನ್ಸ್ ಕರೆಕ್ಟು, ಬಿಕಾಸ್ ಸಪರೇಟ್ ಮಾಡಬೇಕಲ್ವಾ, ಇಂಡಿ ಅಲಯನ್ಸ್. ಓಕೆ. ಸೊ ಅದು 26 ಪಕ್ಷಗಳು ಸೇರಿ ಮಾಡಿದ್ದಕ್ಕಂಥದ್ದು. 24 ರೀಜನಲ್ ಪಾರ್ಟೀಸು, 2 ನ್ಯಾಷನಲ್ ಪಾರ್ಟೀಸ್. ಆ 2 ನ್ಯಾಷನಲ್ ಪಾರ್ಟೀಸ್ ಅಂದರೆ ಯಾವುದು? ಒಂದು ಕಾಂಗ್ರೆಸ್ಸು, ಇನ್ನೊಂದು ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿ ಯಾಕೆ ನ್ಯಾಷನಲ್ ಪಾರ್ಟಿ ಆಗಿದೆ ಅಂದರೆ ಕೆಲವು 2 ಸ್ಟೇಟ್ಗಳಲ್ಲಿ ಅದಕ್ಕೊಂದಷ್ಟು ಸೀಟ್ಸ್ ಬಂದಿರೋದ್ರಿಂದ. ಸರಿ. ಇವರು ಒಟ್ಟಾಗಿದ್ದು ಯಾವಾಗ? ಜುಲೈ 18, 20, 23. ರೈಟ್. ಅಂದರೆ ಕೇವಲ ಒಂದು 6-7 ತಿಂಗಳಾಗಿದೆ. ಕರೆಕ್ಟ್. ಸೊ 6 ತಿಂಗಳಲ್ಲಿ ಇವರು ಏನೇನು ಬೆಳವಣಿಗೆಗಳಾಗಿದೆ ನೋಡಿತೀವಿ ನಾವು. ಅವ್ರು ಮಾಡಬೇಕಾದ್ದು ಪ್ರಮುಖವಾದಂಥ ಕೆಲಸ ಏನಾಗಿತ್ತು? ಒಂದು ಪ್ರಧಾನಮಂತ್ರಿ ಫೇಸ್ ಯಾರು ನಿಮ್ಮಲ್ಲಿ ಒಂದು ಚಾಯ್ಸ್ ಮಾಡಿ, ಡಿಸೈಡ್ ಮಾಡಿ, ಅದು ನಾವು ಈ 3 ಜನದಲ್ಲಿ ಯಾರನ್ನೋ ಒಬ್ಬರು ಮಾಡ್ತೀವಿ ಅಂತ ಏನಾರು ಒಂದು ಬರಬೇಕಾಯ್ತು. ಅದರ ಬಗ್ಗೆ ಚಕಾರವಿಲ್ಲ ಇದುವರೆಗೆ. ಆಮೇಲೆ ಎಲೆಕ್ಷನ್ಸ್ ಬಂತು, ಪಂಚರಾಜ್ಯಗಳ ಎಲೆಕ್ಷನ್ಸ್ ಬಂತು. ಆ ಎಲೆಕ್ಷನ್ಸ್ ಮುಗಿಲಿ ಅಂತ ಹೇಳಿ ಕಾಂಗ್ರೆಸ್ ವಾಸ್ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ದೋಸ್ ಎಲೆಕ್ಷನ್ಸ್. ಆ ಎಲೆಕ್ಷನ್ಸ್ ರಿಸಲ್ಟ್ಸ್ ಏನಾಗುತ್ತೆ ಅದನ್ನು ನೋಡಿಕೊಂಡು ನಮ್ಮ ತೂಕ ಎಷ್ಟಿರುತ್ತೆ ಈ ಅಲಯನ್ಸ್ನಲ್ಲಿ ಅದರ ಮೇಲೆ ನಾವು ಡಿಸೈಡ್ ಮಾಡೋಣ ಅಂತ ಹೇಳಿ ಅವರು ಅದರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ತಯಾರಿರಲಿಲ್ಲ. ಆಮೇಲೆ ಮಧ್ಯಪ್ರದೇಶದಲ್ಲಿ ಮೀಟಿಂಗ್ ಆಗಬೇಕಾಗಿತ್ತು, ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ರು. ಎಲ್ಲ ಪೋಸ್ಟ್ಪೋನ್ ಮಾಡಿ ಆಮೇಲೆ ಡಿಸೆಂಬರ್ 4ನೇ ತಾರೀಕು ಪಂಚರಾಜ್ಯಗಳ ಎಲೆಕ್ಷನ್ ಬಂದ ಮೇಲೆ ಈ ಇಡೀ ಅಲಯನ್ಸ್ದು ಪಂಕ್ಚರ್ ಆಯಿತು, ಎಸ್ಪೆಷಲಿ ಕಾಂಗ್ರೆಸ್. ಬಿಕಾಸ್ ಕಾಂಗ್ರೆಸ್ ವಾಸ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ 2 or 3 ಸ್ಟೇಟ್ಸ್ ಬರುತ್ತೆ ಅಂತ ಹೇಳಿ. ತೆಲಂಗಾಣ ಒಂದು ಬಿಟ್ಟು ಇನ್ಯಾವುದು ಬರಲಿಲ್ಲ ಅವರಿಗೆ. ಸೊ ಅದಾದ ಮೇಲೆ ಸೀಟ್ ಶೇರಿಂಗ್ ಇಸ್ ದ ಕೋರ್ ಆಫ್ ದಿ ಅಲಯನ್ಸ್. ನೀವು ಸೀಟ್ ಶೇರಿಂಗ್ ಒಪ್ಕೊಳ್ಳದೆ ಇದ್ರೆ ಇನ್ನೇನಿದೆ ಅಲಯನ್ಸ್? ಅಲಯನ್ಸ್ ಇರ್ತಕ್ಕಂಥದ್ದೇ ಅದು. ಯಾರು ಎಷ್ಟು ಸ್ಥಾನಗಳನ್ನ ಬೇರೆಯವ್ರಿಗೆ ಕೊಡ್ಲಿಕ್ಕೆ ತಯಾರಿದ್ದಾರೆ, ನೀವು ಎಷ್ಟು ಇಟ್ಕೊಳ್ತಿರಲ್ಲ, ಬೇರೆಯವ್ರಿಗೆ ಎಷ್ಟು ಕೊಡ್ಲಿಕ್ಕೆ ತಯಾರಿದ್ದಾರೆ, ಅದನ್ನ ನಿರ್ಧಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಾಗ ಈಗ ಕಳೆದ ಕೆಲವು ದಿವಸಗಳಿಂದ ನಡ್ಕೊಂಡ್ಬಂದಿತ್ತು. ನೋಡಿ, ಇದೇನು ಕಾಕತಾಳೀಯ ಅಲ್ಲ. ಮೊನ್ನೆ ರಾಮ ಮಂದಿರದ ಉದ್ಘಾಟನೆ ಆದ ನಂತರ ಒಂದು ರೀತಿಯ ಎಕ್ಸ್ಪ್ಲೋಷನ್ ಆಗಿಬಿಟ್ಟಿದೆ, ಇಂಡಿಯಾ ಅಲಯನ್ಸ್ನಲ್ಲಿ ಎಕ್ಸ್ಪ್ಲೋಷನ್ ಆಗಿಬಿಟ್ಟಿದೆ. ಇವತ್ತು ಮಮತಾ ಬ್ಯಾನರ್ಜಿಯವರು ಹೇಳಿದ್ದಾರೆ, ನನಗೆ ಗೊತ್ತೇ ಇಲ್ಲ ಕಾಂಗ್ರೆಸ್ ನ್ಯಾಯ ಯಾತ್ರೆ ವೆಸ್ಟ್ ಬೆಂಗಾಲ್ ಬರ್ತಾ ಇದೆ ಅಂತ ಹೇಳಿ. ನಾಳೆ ಬರ್ತಾ ಇದೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ನಾವು ಅವ್ರಿಗೆ ಹೇಳಿದ್ವಿ ಮೊದಲೇ, ನೀವು ನಮ್ಮ ರ್ಯಾಲಿಗೆ ನಮ್ಮ ಜೊತೆಗೆ ಸೇರ್ಕೊಳ್ಬೇಕು ಅಂತ ಹೇಳಿ ಅಂತ. ಸೊ ಅಲ್ಲೇ ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಆ್ಯಂಡ್ ಶಿ ಜಸ್ಟ್ pulled the plug just before Rahul Gandhi enters West Bengal. So he'll be entering in darkness. ಪಾಪ ನಾಳೆ ಬೆಳಕೆ ಇರೋಲ್ಲ ವೆಸ್ಟ್ ಬೆಂಗಾಲ್ನಲ್ಲಿ, ಬೆಳಕೆ ಇರಲ್ಲ, ಆ ಕತ್ಲೆ ಒಳಗೆ ಅವ್ರು ಓಡಾಡಬೇಕು ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇದು ಕ್ರಿಯೇಟ್ ಆಗಲಿಕ್ಕೆ ಕಾರಣ ಏನು ಅಂದ್ರೆ ದೇರ್ ಇಸ್ ನೋ ಮೀಟಿಂಗ್ ಆಫ್ ಮೈಂಡ್ಸ್. ಸೊ ಅವ್ರು ಹೇಳ್ತಾ ಇದ್ದಂಗೆ ಪಂಜಾಬ್ನಲ್ಲಿ ಮಾನ್ ಕೂಡ ಹೇಳಿದ್ದಾರೆ, ನಾವು 13 ಸೀಟ್ಗಳನ್ನು ನಾವು ಗೆಲ್ಲೋರಿದ್ದೀವಿ, ಅಲಯನ್ಸ್ ನಾವು ಮುಂದೆ ಬರಬೇಕಾದ್ರೆ ಅದು ಸ್ಟ್ರೆಂತ್ ಬರಬೇಕಾದ್ರೆ ನಾವು ಅದನ್ನು ಕಂಟೆಸ್ಟ್ ಮಾಡ್ತೀವಿ, 13 ಕಂಟೆಸ್ಟ್ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಂತ. ಸೊ ಇದರಲ್ಲಿ ಮೇನ್ 2 ಪಕ್ಷಗಳು ಈಗಾಗಲೇ ಒಂದು ರೀತಿ ಅಪಸ್ವರ ಬಂದಿದೆ. ಇನ್ನೂ ಕೆಲವು 3-4 ಪಕ್ಷಗಳು ಇಂಪಾರ್ಟೆಂಟ್ ಪಕ್ಷಗಳಿದ್ದಾವೆ. ಅವರೆಲ್ಲ ಬಹುಶಃ ನೆಕ್ಸ್ಟ್ ಫ್ಯೂ ಡೇಸ್ನಲ್ಲಿ ಇದೆಲ್ಲ ಒಂದೊಂದೇ ಬಿಚ್ಕೊಳ್ತಾ ಬರ್ತದೆ ಅಂತ ನನಗನ್ಸುತ್ತೆ. ರೈಟ್. ಭವ್ಯ ಅವರೇ, ಬಹಳ ನೇರವಾದಂಥ ಪ್ರಶ್ನೆ. ಗ್ಯಾರಂಟಿ, ಅಸ್ತಿತ್ವದ ಗ್ಯಾರಂಟಿ ಆಫ್ ದಿಸ್ ಇಂಡಿ ಅಲಯನ್ಸ್, ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಾವು ಮಾತನಾಡಿಬಿಡೋಣ. ನಾನು ನಿಮಗೆ ಸಂಪೂರ್ಣವಾದಂಥ ಕಾಲಾವಕಾಶ ಕೊಡ್ತೀನಿ, ನೀವು ಟೈಮ್ ತಗೊಳ್ಳಿ, ನೀವು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಯಾಕಂದ್ರೆ ರಾಜ್ಯದ ಮತ್ತು ದೇಶದ ಜನಕ್ಕೂ ಕೂಡ ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಲಿ. ಐ ಪ್ರಾಮಿಸ್ ಯು, ಐ ಆಮ್ ನಾಟ್ ಗೋಯಿಂಗ್ ಟು ಇಂಟರಪ್ಟ್ ಯು ಅಟ್ ಆಲ್ for about 3 to 4 minutes. Okay, so I appreciate that. Thank you very much. ಈಗ ಫಸ್ಟ್ ನೀವು ಗ್ಯಾರಂಟಿ ಅಂತ ಹೇಳಿ ನನ್ನ ಡಿಬೇಟ್ ಕರೆದಿದ್ದು ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತ. ಲಾಸ್ಟ್ ಮಿನಿಟ್ ಅಲ್ಲಿ ಒಂದು 5 ನಿಮಿಷ ಇಂಡಿಯಾ ಅಲಯನ್ಸ್ ಬಗ್ಗೆ ಅಂತ ಹೇಳಿದ್ರಿ, ಬಟ್ ಇಂಡಿಯಾ ಅಲಯನ್ಸ್ ನೇ ಮೇನ್ ಆಗಿ ತಗೊಂಡಿದ್ದೀರಾ, ಬಟ್ ಸ್ಟಿಲ್ ಬೆಟರ್. ಅದನ್ನ ನಾನು ಕಂಟೆಸ್ಟ್ ಮಾಡಿದ್ದು. ಎನಿವೇಸ್, ಇಲ್ಲಿ
ಇವತ್ತು ಏನು ಮಮತಾ ಬ್ಯಾನರ್ಜಿ ಅವರು ಹೇಳಿರೋದಾಗ್ಬೋದು, ಇಲ್ಲಿ ಪೊಲಿಟಿಕಲ್ ಎಕ್ಸ್ಪರ್ಟ್ ಕೂತಿದ್ದಾರೆ, ಅವರು ಬಹಳಷ್ಟು ಡ್ರಮ್ಯಾಟಿಕ್ ಆಗಿ ನಾಳೆ ಬೆಳಕೆ ಆಗಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ಕಾಂಗ್ರೆಸ್ಗೆ ಅಂದ್ರು. ಇದೆಲ್ಲ ತುಂಬಾ ಡ್ರಮ್ಯಾಟಿಕ್ ಲ್ಯಾಂಗ್ವೇಜ್. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಇಂಡಿಯಾ ಅಲಯನ್ಸ್ ಹೊಡೆದೇ ಹೋಗುತ್ತೆ ಅಂತ ಬೇರೆ ಅಂದ್ರಿ. ಒಂದು ಅಲಯನ್ಸ್ ಅಂದ್ಮೇಲೆ ಡಿಫ್ರೆನ್ಸಸ್ ಇರುತ್ತೆ. ಅದನ್ನ ಆ ಡಿಫ್ರೆನ್ಸಸ್ ನ ಹೇಗೆ ಕೂತ್ಕೊಂಡು ಸಾರ್ಟ್ ಮಾಡ್ತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ ಅಲ್ವಾ? ಪ್ರತಿಯೊಂದು ಪಕ್ಷಕ್ಕೂ ಅವರದೇ ಆದ ಒಂದು ಹಕ್ಕಿರುತ್ತೆ. ಅವರು ಮುಂದೆ ಇಡುವಂತಹ ಬೇಡಿಕೆಗಳು, ನಾವು ಮುಂದೆ ಇಡುವಂತಹ ಬೇಡಿಕೆಗಳು ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಮೀಟಿಂಗ್ಗಳು ಆಗದೆ ಅದಕ್ಕೆ, ಚರ್ಚೆ ಆಗೋದೇ ಅದಕ್ಕೆ. ಹಾಗಂತ ಹೊರದೇ ಹೋಯ್ತು ಅಂದ್ರೆ ಎಐಡಿಎಂಕೆ ನರೇಂದ್ರ ಮೋದಿ ಅವರ ಪೋಸ್ಟರೇ ಹಾಕಕ್ ರೆಡಿ ಇರ್ಲಿಲ್ವಲ್ಲ ಎಲೆಕ್ಷನ್ ಅಲ್ಲಿ, ಅದು ಹೊಡೆದೋದಂಗಲ್ವಾ? ಅಲ್ಲಿ ನಿತೀಶ್ ಕುಮಾರ್ ಅವ್ರು ಬಿಟ್ಟು ಬಂದ್ರಲ್ಲ, ಅದು ಹೊಡೆದೋಗಂಗಲ್ವಾ? ಮಿಜೋರಂ ಅಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ ಈ ಹಿಂದಿನ ಚೀಫ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಲ್ಲ ಅಂದ್ರಲ್ಲ, ಅವ್ರ ಅಲಯನ್ಸ್ ಪಾರ್ಟ್ನರ್, ಅದು ಹೊಡೆದೋಗಂಗಲ್ವಾ? ಸೊ ಅಲಯನ್ಸ್ ಅಂದ್ಮೇಲೆ ಡಿಫ್ರೆನ್ಸಸ್ ಇರುತ್ತೆ. ಸರಿ ಹೋಗ್ತಾರೆ, ಬಿಟ್ಟು ಹೋಗ್ತಾರೆ. ಅದಕ್ಕೆ ನೀವು ಮೀಡಿಯಾದಲ್ಲಾಗ್ಬೋದು ಅಥವಾ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಆಗ್ಬೋದು, ಫಾರ್ ಯು ಟು ಕನ್ಕ್ಲೂಡ್ ಇಟ್ಸ್ ಓವರ್ ಅನ್ನೋದು ಎಲ್ಲೋ ಎಕ್ಸ್ಟ್ರೀಮ್ ಅನ್ಸುತ್ತೆ. ನೀವು ಇದನ್ನ ಎಕ್ಸ್ಟ್ರೀಮ್ ಅಂತ ಕೇಳ್ಬಿಡ್ತೀನಿ. ನೀವು ಎಲ್ಲರೂ ಕೂಡ IND ಅಲಯನ್ಸ್ ಮೂಲಕ ಒಂದಾಗಿರೋದು ಯಾವ ಕಾರಣಕ್ಕೋಸ್ಕರ? ಯಾವ ಕಾರಣಕ್ಕೋಸ್ಕರ? ಒಬ್ಬ ವ್ಯಕ್ತಿಯ ವಿರುದ್ಧದ ಹೋರಾಟಕ್ಕೋಸ್ಕರನೋ, ಒಂದು ಪಕ್ಷದ ವಿರುದ್ಧದ ಹೋರಾಟಕ್ಕೋಸ್ಕರನೋ, ಒಂದು ಸಿದ್ಧಾಂತದ ವಿರುದ್ಧದ ಹೋರಾಟಕ್ಕೋಸ್ಕರನೋ? ವಾಟ್ಸ್ ಯೋರ್ ಮೇಜರ್ ಮೋಟೋ? ವಾಟ್ಸ್ ಯೋರ್ ಮೇನ್ ಅಜೆಂಡಾ? ನಮ್ಮ ಕಾಮನ್ ಮಿನಿಮಮ್ ಇಟ್ ಇಸ್ ನಾಟ್ ಕ್ಯಾಲಿಬ್ರೇಟೆಡ್, ಆಫ್ ಕೋರ್ಸ್. ಇವೊಂದು ಇಫ್ ಐ ಕ್ಯಾನ್ ಸೇ ಟು ಕ್ಯಾಲಿಬ್ರೇಟ್ ಯುವರ್ ಸೆಲ್ಫ್ಸ್, ಯಾಕೆ ನೀವೆಲ್ಲರೂ ಕೂಡ ಒಂದಾಗಿದ್ದೀರಿ? ಪ್ಲೀಸ್ ಹೇಳಿ ನನಗೆ. ಎಲೆಕ್ಷನ್ಸ್ ಹೋಗೋದಕ್ಕೆ ಎಲ್ಲರೂ ಒಟ್ಟಿಗೆ ಬಂದು ಅಲಯನ್ಸ್, ಈ ಹಿಂದೆ NDA ಇನ್ನೇನ್ ಅಲಯನ್ಸ್ ಅಲ್ವಾ? ನಮ್ಮ UPA ಅಲಯನ್ಸ್ ಇರ್ಲಿಲ್ವಾ? ಥರ್ಡ್ ಫ್ರಂಟ್ ಅಲಯನ್ಸ್ ಇರ್ಲಿಲ್ವಾ? ಅದೇ ರೀತಿ ಈಗ ಇಂಡಿಯಾ ಸ್ಟಾರ್ಟ್ ಆಗಿದೆ. ಒಂದು ಎಲೆಕ್ಷನ್ ಹೋಗ್ತೀವಿ, ನಮ್ಮ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಡ್ರಾಫ್ಟ್ ಮಾಡ್ತೀವಿ. ಸೀಟ್ ಶೇರಿಂಗ್ ಅಲ್ಲಿ ಇಂತ ಅಲಯನ್ಸ್ ತೋರಿಸ್ಬಿಡಿ ಯಾರಲ್ಲಿ ಓಕೆ ಅಂತ ಎಲ್ಲ ಪಕ್ಷನೂ ಒಪ್ಪಿರೋದು. ಡಿಫರೆನ್ಸಸ್ ಬಂದೇ ಬರುತ್ತೆ. ನಾವು ಕೂತ್ಕೊಂಡು ಹೇಗೆ ಒಂದು ಫ್ಯಾಮಿಲಿ ತರ ಕೂತ್ಕೊಂಡು ಡಿಸೈಡ್ ಮಾಡ್ಬೇಕು, ಡಿಸೈಡ್ ಮಾಡ್ತೀವಿ. ಹಂಗಂತ ಹೊರದೇ ಹೋಯ್ತು ನಾಳೆ ಬೆಳಕೆ ಆಗಲ್ಲ. ಲೈಕ್ ಬೆಳಕೆ ಹೆಂಗಾಗಕ್ ಸಾಧ್ಯ ಇಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ಹೇಳಿ, ಫಸ್ಟ್ ಸೂರ್ಯ ಹುಟ್ಟದೆ ಈಸ್ಟ್ ಅಲ್ಲಿ. ನಮ್ಮ ದೇಶದಲ್ಲಿ ಫಸ್ಟ್ ಸೂರ್ಯ ಹುಟ್ಟೋದೇ ವೆಸ್ಟ್ ಬೆಂಗಾಲ್. ರಾತ್ರಿ ಹೊತ್ತು ಹೋಗ್ತಾ ಇದೆ. ಡ್ರಾಮ್ಯಾಟಿಕ್ ಲ್ಯಾಂಗ್ವೇಜ್ ಯೂಸ್ ಮಾಡಿದಾಗ ಏನಾಗುತ್ತೆ? ಅಲ್ಲ, ನೀವು ನಾಳೆ ಬೆಳಗ್ಗೆ ಬೆಳಕಾಗಲ್ಲ, ನಾಳೆ ಬೆಳಗ್ಗೆ ಬೆಳಕಾಗಲ್ಲ ಅಂದಿದ್ ನೀವು. ನಿಮ್ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇದ್ದೀನಿ. ಸೂರ್ಯ ಸೈಂಟಿಫಿಕ್ ಆಗಿ ಏನು ಆ ಭಾಗದಲ್ಲೇ ಫಸ್ಟ್ ಕಾಣಿಸ್ಕೊಳ್ಳೋದು. ಖಂಡಿತ ತುಂಬಾ ಡ್ರಾಮ್ಯಾಟಿಕ್ ಭವ್ಯ ಅವ್ರೆ, ಬೇಸ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಏನು ಅಂತ ನಾನು ಒಂದೇ ಒಂದು ನಿಮಿಷ ಹೇಳ್ಬಿಟ್ಟು ಒಂದು ಬ್ರೇಕ್ ತಗೊಂಡು ಬರ್ತೀನಿ. ನನ್ನ ಉತ್ತರದಲ್ಲಿ ಏನಾದ್ರೂ ತಪ್ಪಿದ್ರೆ ಖಂಡಿತವಾಗ್ಲೂ ಕೂಡ ನೀವು ನನ್ನ ಪ್ರಶ್ನೆಗೆ ಅಥವಾ ನನ್ನ ಒಂದು ಅಬ್ಸರ್ವೇಷನ್ಗೆ ನೇರವಾಗಿ ಉತ್ತರವನ್ನು ಕೊಡಬಹುದು. ನೋಡಿ, ನೀವು ವೆಸ್ಟ್ ಬೆಂಗಾಲ್ ಅಲ್ಲಿ ಸುಮಾರು 42 ಸೀಟ್ಗಳು, ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಸೀಟ್ಗಳಲ್ಲಿ, ಔಟ್ ಆಫ್ ದೆಮ್ 18 ಸೀಟ್ಸ್ are with TMC. 22 seats, sorry, 18 seats are with BJP, 22 seats are with TMC, and you have 2 seats. 2 ಸೀಟ್ಗಳು ನಿಮ್ಮಲ್ಲಿದ್ದಾವೆ. 2 ಸೀಟ್ಗಳು ನಿಮ್ಮಲ್ಲಿದ್ದಾವೆ. ಓವರ್ ಆಲ್ ನೀವು ಗೆದ್ದಿದ್ದು ಕಳೆದ ಎಲೆಕ್ಷನ್ ನಲ್ಲಿ, ಜನರಲ್ ಎಲೆಕ್ಷನ್ಸ್ ನಲ್ಲಿ 52 ಸೀಟ್ಗಳು. ಆದ್ರೆ ಬರೀ TMC ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ದಿರೋದು 22 ಸೀಟ್ಗಳು. ಆಲ್ಮೋಸ್ಟ್ ಹಾಫ್ ಆಫ್ ಯುವರ್ಸ್ ಓನ್ಲಿ ಇನ್ ಒನ್ ಸ್ಟೇಟ್ ಅಲೋನ್. ನೀವು ರಾಷ್ಟ್ರಾದ್ಯಂತ ಗೆದ್ದಿದ್ದು ಕೇವಲ 52 ಸೀಟ್ಗಳನ್ನ ಮಾತ್ರ. ಇದು 2ನೇ ಅಬ್ಸರ್ವೇಷನ್. 3ನೇದು ಪ್ರಾಬ್ಲಮ್ ಏನು ಅಂತಂದ್ರೆ, ನಾಳೆ ಬೆಳಗ್ಗೆ ಯಾಕಾಗಲ್ಲ ಅಂತಂದ್ರೆ, ನೀವು ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೂ ಕೂಡ ಒಳ್ಳೆ ಆಟ ಆಡಬೇಕು ಅಂತ ಹೋಗ್ತೀರಿ ಕಾಂಗ್ರೆಸ್ನವರು. ಅದೇ ವೆಸ್ಟ್ ಬೆಂಗಾಲ್ ಅಲ್ಲಿ ತೃಣಮೂಲ ಕಾಂಗ್ರೆಸ್ನವ್ರ ಜೊತೆಗೂ ಕೂಡ ಒಳ್ಳೆ ಆಟ ಆಡಬೇಕು ಅಂತ ಹೋಗ್ತೀರಿ. ಇದೇ ಮೊಹಮ್ಮದ್ ಸಲೀಮು ಕಮ್ಯುನಿಸ್ಟ್ ಪಾರ್ಟಿ TMCಯ ಒಬ್ಬ ವ್ಯಕ್ತಿ ಭಾರತೀಯ ಯಾತ್ರೆಯಲ್ಲಿ ಕಾಣಿಸ್ಕೊಂಡ್ರೆ ನಿಮ್ ಜೊತೆಗಿರಲ್ಲ ಅಂತ ಹೇಳಿದ್ರು. ಇದೇ ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟ್ ಪಾರ್ಟಿಯ ಒಬ್ಬ ವ್ಯಕ್ತಿ ನಿಮ್ಮ ಭಾರತೀಯ ಯಾತ್ರೆಯಲ್ಲಿ ಕಾಣಿಸ್ಕೊಂಡ್ರೆ ನಾವು ನಿಮ್ಮ ಜೊತೆಗಿರೋದಿಲ್ಲ ಅಂತ ಹೇಳಿದ್ರು. ಯು ನೆವರ್ ಸಾರ್ಟೆಡ್ ಔಟ್ ದೀಸ್ ಡಿಫರೆನ್ಸಸ್. ನಾನು ಬರ್ತೀನಿ ಪ್ಲೀಸ್. ಯು ನೆವರ್ ಸಾರ್ಟೆಡ್ ಔಟ್ ದೀಸ್ ಡಿಫರೆನ್ಸಸ್. ನಿಮ್ಮ ಅಧೀರ್ ರಂಜನ್ ಚೌಧರಿ, ನಾನು ಮಾತಾಡ್ತೀನಿ. ನಿಮ್ಮ ಅಧೀರ್ ರಂಜನ್ ಚೌಧರಿ ಕೊಡಬಾರದ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಾಗ ಕೂಡ ಒಬ್ರು ಧುಮುಕಿ ಅದನ್ನ ಸಾರ್ಟ್ ಔಟ್ ಮಾಡುವಂತ ಒಂದೇ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಆಮ್ ಆದ್ಮಿ ಪಾರ್ಟಿ ಮಧ್ಯಪ್ರದೇಶದಲ್ಲಿ ಬಂದು ನಮ್ಗೊಂದು ಸ್ವಲ್ಪ ಸೀಟ್ ಬಿಟ್ಕೊಡಿ ಅಂತಂದ್ರು, ನೀವು ಬಿಟ್ಕೊಡ್ಲಿಲ್ಲ. ಸಮಾಜವಾದಿ ಪಾರ್ಟಿ ಮಧ್ಯಪ್ರದೇಶದಲ್ಲಿ ಬಂದ್ರು, ಒಂದು ಸ್ವಲ್ಪ ಸೀಟ್ ಬಿಟ್ಕೊಡಿ ನಮ್ಗೆ ಅಂತಂದ್ರು, ನೀವು ಬಿಟ್ಕೊಡ್ಲಿಲ್ಲ. ನಾನು ಹೇಳ್ತೀನಿ, ನೀವು UPA ಬಗ್ಗೆ ಮಾತಾಡಿದ್ರಿ, ಐ ಅಂಡರ್ಸ್ಟ್ಯಾಂಡ್. ನೀವು ಥರ್ಡ್ ಫ್ರಂಟ್ ಬಗ್ಗೆ ಮಾತನಾಡಿದ್ರಿ. ವೆನ್ UPA ವಾಸ್ ಇನ್ ಪವರ್, BJP ವಾಸ್ ಕ್ವೈಟ್ ವೀಕ್.
ಬಿಜೆಪಿ ವಾಸ್ ಕ್ವೈಟ್ ವೀಕ್, ದ ರೂಲ್ ಫಾರ್ 10 years. ಈಗ ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ಲಿ ಸುಮಾರೊಂದು 300ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಬಂದು ನಿಂತುಕೊಂಡಿದೆ. ಇದನ್ನ ನೀವು ಈ ಡಿಫರೆನ್ಸ್ ನ ಅರ್ಥ ಮಾಡ್ಕೊಳ್ಬೇಕು. ಯುನೈಟೆಡ್ ನ್ಯಾಷನಲ್ ಫ್ರಂಟ್ ನ ಚಂದ್ರಬಾಬು ನಾಯ್ಡು ಲೀಡ್ ಮಾಡಿದ್ರು, ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಬಿಜೆಪಿ ವಾಸ್ ಕ್ವೈಟ್ ವೀಕ್. ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಅಲ್ಲ ಸರಿ, ಈಗ point ಏನ್ ಅವತ್ತು UPA ಯಾಕೆ ಬಿಡೋಕ್ ಸಾಧ್ಯ ಆಯ್ತು ಅಂದ್ರೆ ಕೊಟ್ಟು ತಗೊಳ್ಳಿ ತಯಾರಿತ್ತು ಕಾಂಗ್ರೆಸ್. ಹೌದು. ಈಗ ಆ ಮನಸ್ಥಿತಿಲಿ ಇಲ್ಲ ಅವರು. ಹೌದು, ದಟ್ ಇಸ್ ಹೋಲ್ ಪ್ರಾಬ್ಲಮ್. ಆಮೇಲೆ ನೀವು ಬರೀ 52 ಸೀಟ್ ಇಟ್ಕೊಂಡು ಊರಲ್ಲಿರೋ ಜಾಗಗಳೆಲ್ಲ ನಮ್ದೇ ಬೇಕು, ನಮಗೆ ಕ್ಯಾಲಿಬ್ರೇಷನ್ ಬೇಕು, ನಾವೇ ರೂಲ್ ಮಾಡಬೇಕು, ನಮಗೆ ಸೀಟ್ ಹಂಚಿಕೆ ಬೇಕು ಅಂದ್ರೆ ಕೇರಳದಲ್ಲಿ ನಿಮ್ಗೆ 15-16 ಗೆದ್ದಿದ್ರಲ್ಲ, ಬಿಟ್ಕೊಡ್ತಾರ ನಿಮ್ಗೆ? ಇನ್ನೊಂದ್ ಕಡೆ ಎಷ್ಟೋ ಗೆದ್ದಿದ್ರಲ್ಲ, ಬಿಟ್ಕೊಡ್ತಾರ ನಿಮ್ಗೆ? ಅದೆಲ್ಲ ಒಂದ್ ಕಡೆ 8 ಗೆದ್ದಿದ್ರಲ್ಲ, ಅಲ್ಲಿ ಬಿಟ್ಕೊಡ್ತಾರ ನಿಮ್ಗೆ? ವೈ ವಿಲ್ ದೇ? ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಒಂದು ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದ್ಮೇಲೆ ಸಂಪೂರ್ಣವಾದಂತ ಅವಕಾಶ ಖಂಡಿತ ಕೊಡ್ತೀನಿ ನಾನು. ಮಹೇಶ್ ಚಂದ್ರ ಗುರು ಬ್ರೇಕ್ ನ ನಂತರದಲ್ಲಿ ಜಾಯ್ನ್ ಆಗ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ, ಬಹಳ ಸೂಕ್ಷ್ಮವಾದಂತ ಪ್ರಶ್ನೆಯೂ ಕೂಡ ಇದೆ. ಆ ಪ್ರಶ್ನೆ ಏನು ಅಂತಂದ್ರೆ, ಈ INDIA ಒಡೆದು ಹೋಗಿದೆ ಅಥವಾ ಒಡಿತಾ ಇದೆ ಅಂತ ಹೇಳ್ತಾ ಇರುವ ಈ ಸಂದರ್ಭವನ್ನ ಧಾರ್ಮಿಕ ಭಾವನೆಯ ರೀತಿಯಿಂದ NDA ಬಳಸ್ಕೊಳ್ಳತ್ತಾ, ರಾಮಲಲ್ಲಾ ಪ್ರತಿಷ್ಠಾಪನೆಯ ಮೂಲಕ ಇದನ್ನ ಬಳಸ್ಕೊಳ್ಳತ್ತಾ? ಈ ತರದ್ದು ಒಂದು ಪ್ರಶ್ನೆ ಇದೆ. ಮೂರನೇದೊಂದು ಪ್ರಶ್ನೆ ಇದೆ. ಆ ಮೂರನೇ ಪ್ರಶ್ನೆ ಏನು ಅಂತಂದ್ರೆ, ಈಸ್ ಇಟ್ ಗೋಯಿಂಗ್ ಟು ಬಿ ರಾಮಲಲ್ಲಾ ವರ್ಸಸ್ ಗ್ಯಾರಂಟಿ ಯೋಜನೆ, ಆರ್ ಈಸ್ ಇಟ್ ಗೋಯಿಂಗ್ ಟು ಬಿ ಮೋದಿ ವರ್ಸಸ್ ಗ್ಯಾರಂಟಿ ನರೇಟಿವ್ ಇನ್ ಇಂಡಿಯಾ? ಈ ನೀರನ್ನ ಎಣ್ಣೆಯಲ್ಲಿ ಹಾಕಿದಾಗ ಅದು ಬೆರೆಯೋದಿಲ್ಲ, ಗೊತ್ತಾ? ಅದು ಬೆರೆಯೋದಿಲ್ಲ. ನೀರು ಎಣ್ಣೆಯಲ್ಲಿ ಬೆರೆಯೋದಿಲ್ಲ. ಅಲ್ಲಿ ಅದು ಬೆರಿಬೇಕು ಅಂತಂದ್ರೆ ಅಲ್ಲೊಂದು ಏಜೆಂಟ್ ಹಾಕಬೇಕು, ಅವಾಗ ಅದು ಬೆರೆಯುತ್ತೆ. ಅದನ್ನು ಏರೋಸಾಲೋ ಮತ್ತೊಂದೋ ಮಗದೊಂದೋ ಏನೋ ಆಗ್ತದೆ, ಆಯ್ತಾ? ಇಲ್ಲಿ ಈ IND ಅಲಯನ್ಸ್ನಲ್ಲಿ ಅಥವಾ ಇಂಡಿಯಾದಲ್ಲಿ ಆಗಿರುವ ಪ್ರಾಬ್ಲಮ್ ಏನು ಅಂತಂದ್ರೆ, ಇವರೆಲ್ಲರೂ ಒಂದು ಕಾಮನ್ ಅಜೆಂಡಾ ಇಟ್ಕೊಂಡು ಬಂದಿದ್ದಾರೆ. ಅದು ಪ್ರಧಾನಮಂತ್ರಿಗಳ ವಿರುದ್ಧದ ಹೋರಾಟ ಅಂತಾನೋ, ಅಥವಾ ಅವ್ರು ಹೇಳೋ ಪ್ರಕಾರ ಕೋಮುವಾದಿಗಳ ವಿರುದ್ಧದ ಹೋರಾಟ ಅಂತಾನೋ, ಅಥವಾ ಮತ್ತೊಂದೇನೋ ಹೋರಾಟ ಅಂತಾನೋ, ಅವರು ಒಂದು ಕಾಮನ್ ಅಜೆಂಡಾ ಇಟ್ಕೊಂಡು ಬಂದಿದ್ದಾರೆ. ಆದರೆ ಅಜೆಂಡಾ ಇಟ್ಕೊಳ್ಳುವಾಗ ಇಬ್ಬರು ಶತ್ರುಗಳು ಮಿತ್ರರಾದಾಗ, ಇನ್ನೊಬ್ಬನನ್ನು ಸೋಲಿಸಬೇಕು ಅಂದಾಗ, ನಾವು ಮೊದಲಿಗೆ ಒಳಗೆ ಸ್ವಲ್ಪ ನಮ್ಮಲ್ಲಿರುವ ಡಿಫ್ರೆನ್ಸಸ್ನ ಸರಿ ಮಾಡ್ಕೊಳ್ಬೇಕು ಅಂತನ್ನೋದು ಭಾಳ ಸ್ಪಷ್ಟವಾದಂಥ ಅಭಿಪ್ರಾಯ. ನಾನು 2 ರಿಯಾಕ್ಷನ್ಗಳನ್ನು ತಗೊಳ್ಳೋಕ್ಕಿಂತ ಮುಂಚೆ ಮಹೇಶ್ ಚಂದ್ರ ಗುರು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ವೆಲ್ಕಮ್ ಟು ಯು ಮಹೇಶ್ ಚಂದ್ರ ಗುರು ಅವರೇ. ನಾನು 2-3 ಪ್ರಶ್ನೆಗಳನ್ನ ನಿಮಗೆ ಕೇಳೋದು ಬಾಕಿ ಇದೆ. ದಯಮಾಡಿ ನನಗೆ 5 ನಿಮಿಷಗಳ ಕಾಲಾವಕಾಶವನ್ನು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಬಹಳ ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಲೆಟ್ ಮೀ ಗೋ ಟು ಸುರಭಿ. IND ಅಲಯನ್ಸ್ ನಲ್ಲಿ ಪ್ರಾಬ್ಲಮ್ ಇದೆ ಅನ್ಸತ್ತಾ, ಪ್ರಾಬ್ಲಮ್ ಇಲ್ಲ ಅನ್ಸತ್ತಾ ನಿಮಗೆ? ಅಲ್ಲ, ಇದೇನು ಹೊಸ ಮಾತಲ್ಲ. ಇದನ್ನ ನಾವು 2014 ಹೇಳ್ತಾ ಇದೀವಿ. ಯಾವುದೇ ಆದಂತಹ ಅಲಯನ್ಸ್ ಕಾಂಗ್ರೆಸ್ ಮಾಡಿದಾಗ ಅವರಿಗೆ ಒಂದು ಭ್ರಮೆ ಇದೆ. ಏನು ಆ ಭ್ರಮೆ ಅಂದ್ರೆ, ಒಂದು ಕಾಲದಲ್ಲಿ ನಾವು 300 ಸೀಟ್ ಗೆಲ್ತಾ ಇದ್ವಿ ಬೈ ಅವರ್ ಸೆಲ್ಸ್, ಇನ್ ಯಾವ ಪಾರ್ಟಿನೂ ಇರ್ಲಿಲ್ಲ. ಆ ಒಂದು ಭ್ರಮೆನಲ್ಲೇ ಮುಳುಗ್ಬಿಟ್ಟಿದ್ದಾರೆ ಅವರು. ಬಿಗ್ ಬ್ರದರ್ ಆಟಿಟ್ಯೂಡ್ ಅಂತ ಏನ್ ಕರೀತಾರೆ, ಅದರಿಂದ ಅವ್ರು ಕೆಳಗ್ ಬಂದೇ ಇಲ್ಲ. ಹೇಗೆ ರಾಹುಲ್ ಗಾಂಧಿನ ಅಟೆಂಪ್ಟ್ ಮಾಡಿ, ಲೀಡರ್ಶಿಪ್ಗೆ ಅಟೆಂಪ್ಟ್ ಮಾಡಿ, ಪುಷ್ ಮಾಡಿ 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 ವಾಪಸ್ ಅದನ್ನ ಅದಾಗ್ತಿಲ್ಲ, ಆ ಭ್ರಮೆಯಲ್ಲಿ ಇನ್ನೂ ಇದಾರೋ, ಹಾಗೇನೇನೆ ಕಾಂಗ್ರೆಸ್ಸಿನ ಏನು ಸ್ಥಾನ ಈ ದೇಶದಲ್ಲಿ ಅಂತ ಅವ್ರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ನೋಡಿ, ಕರೆಕ್ಟ್ ಭವ್ಯ ಅವ್ರು ಹೇಳಿ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಹೌದು, ಒಂದು ಅಲಯನ್ಸ್ ಅಂದ್ರೆ, ಒಂದು ಕುಟುಂಬ ಅಂದ್ರೆ ಯಾವುದೇ ಆದಂತಹ ಡಿಫ್ರೆನ್ಸಸ್ 100% ಇರುತ್ತೆ. ಆ ಡಿಫ್ರೆನ್ಸಸ್ ಹೇಗೆ ಸಾಲ್ವ್ ಮಾಡೋದು ಅಂದ್ರೆ, ರಾಹುಲ್ ಗಾಂಧಿ ಗ್ಯಾರಂಟಿ ಬೇರೆ, ಮೋದಿ ಗ್ಯಾರಂಟಿ ಬೇರೆ. ರಾಹುಲ್ ಗಾಂಧಿ ಗ್ಯಾರಂಟಿನಲ್ಲಿ ಹಿಮಂತ ಬಿಶ್ವಾಸ್ ಶರ್ಮಾ ಅವರು ಯಾರು ನಮ್ಮ ಪಾರ್ಟಿಗೆ ಬಂದಿದ್ದಾರೆ ಕಾಂಗ್ರೆಸ್ ಇಂದ, ಈ ತರ ಬಹಳಷ್ಟು ಜನ ಇದ್ದಾರೆ ಬೈ ದ ವೇ ಕಾಂಗ್ರೆಸ್ ಇಂದ ಬಂದಿರೋರು. ತುಂಬಾ ಹೇಳ್ತಾರೆ ಎಲ್ಲರೂ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಮೈತ್ರಿ ಇರ್ತಾರೆ ಅಂತ, ಬಟ್ ಬಹಳಷ್ಟು ಜನ ನಮ್ಮ ಪಾರ್ಟಿಗೆ ಕ್ರಾಸ್ ಓವರ್ ಮಾಡಿ ಬಂದಿರೋರು ಇದ್ದಾರೆ. ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ, ನಾಯಿ ಜೊತೆ ಆಟ ಆಡ್ತಾ ಇದ್ರು, ನನ್ನ ಜೊತೆ ಮಾತಾಡ್ಲಿಲ್ಲ, ಆತರ ಒಂದು ಟ್ರೀಟ್ ಮಾಡುವಂತಹ ಪಾರ್ಟಿ ಕ್ಯಾಡರ್ ಅಲ್ಲಿ ಹೇಗೆ ನೀವು ಒಂದು ಕನ್ಸೆನ್ಸಸ್ ಬಿಲ್ಡಿಂಗ್ ಮಾಡೋಕ್ ಸಾಧ್ಯ? ಅದ್ ಬಿಡಿ ಇವತ್ತು ಜಿತೇಂದ್ರ ಸಿಂಗ್ ಇರ್ಬೋದು, ನಿಮ್ಮ ಜ್ಯೋತಿರಾದಿತ್ಯ ಸಿಂಗ್ ಇರ್ಬೋದು, ನೆಕ್ಸ್ಟ್ ಇವಾಗ ಯಾರು ರೀಸೆಂಟ್ ಆಗಿ ಬಂದಿರೋದು ಮಿಲಿಂದ್ ದಿಯೋರಾ ಇರ್ಬೋದು, ಅಲ್ಲ ಅವ್ರು ಬಂದಿರೋದು ಶಿವಸೇನಾಗೆ, ಸಾರಿ. ಆದ್ರೂನು ಯಾವುದೇ ಆದಂತಹ ವ್ಯತ್ಯಾಸವನ್ನ ಹೇಗೆ ಕನ್ಸೆನ್ಶುವಲ್ ಆಗಿ ಬಿಲ್ಡ್ ಮಾಡಬೇಕು ಅನ್ನೋದು ಮೋದಿ ಗ್ಯಾರಂಟಿ, ನಾಟ್ ರಾಹುಲ್ ಗಾಂಧಿ ಗ್ಯಾರಂಟಿ. ರಾಹುಲ್ ಗಾಂಧಿ ಗ್ಯಾರಂಟಿ ಇರೋದು ಡಿಸ್ಕಾರ್ಡ್ ಬಿಲ್ಡ್ ಮಾಡೋದು, ಪರಿವಾರವಾದ ಮಾಡೋದು. ಅದು ಬಿಟ್ಟು ನೋಡಿ, ಯಾವುದೇ ಆದಂತಹ ಒಳ್ಳೆ ರಾಜಕಾರಣಿನೂ ಒಂದ್ ಸ್ವಲ್ಪ ನಂಬರ್ಸ್ ಇಟ್ಕೊಳ್ಬೇಕು ಅಲ್ವಾ, ಗೊತ್ತಿರೋದು ನಮ್ಗೆ ಅದೆಲ್ಲ. ಒಂದ್ ಸೆಕೆಂಡ್, ನಾನು ಮುಗಿಸ್ಬಿಡ್ತೀನಿ, 2 ನಿಮಿಷ ಕೊಡಿ. 6, 4, 2 ಈ ನಂಬರ್ಸ್ ಜ್ಞಾಪಕ ಇಟ್ಕೊಳ್ಳಿ. ನಾನು ಈವನ್ ನಂಬರ್ಸ್ ಹೇಳ್ತಾ ಇಲ್ಲ. 6, 2009,
4 2014, Right. 2 2019. ಓಕೆ This is the number of seats that Congress has got in West Bengal. ಓಕೆ 42 ಸೀಟ್ ಇರೋ ಜಾಗದಲ್ಲಿ ನೀವು 2 ಸೀಟ್ ತಗೊಂಡಿದ್ದೀರಾ ಅಂದ್ರೆ, ನಿಮಗೆ ಪಾರ್ಟಿ ಕ್ಯಾಡರ್ ಇಲ್ಲ ಅಂದ್ರೆ, ನೀವು ರೀಜನಲ್ ಪಾರ್ಟೀಸ್ ಜೊತೆ ಯಾವ ತರ ನೆಗೋಷಿಯೇಟ್ ಮಾಡಬೇಕು? ಬಿಗ್ ಬ್ರದರ್ ಆಗಿ ನೆಗೋಷಿಯೇಟ್ ಮಾಡಬೇಕಾ? Right, okay. ಅಥವಾ ನಿಮಗೆ ಒಂದು ಸಿದ್ಧಾಂತದ ವಿರುದ್ಧ, ಮನುಷ್ಯನ ವಿರುದ್ಧ ಅಲ್ಲ, ಪರ್ಸೋನ ವಿರುದ್ಧ ಅಲ್ಲ, ಸಿದ್ಧಾಂತದ ವಿರುದ್ಧ ನೀವು ಒಂದು ಕಾಮನ್ ಮಿನಿಮಮ್ ಪ್ಲಾನ್ ಮಾಡಬೇಕಾಗಿರೋದು ಮೋದಿ ವಿರುದ್ಧ ಅಲ್ಲ, Okay. ಸಿದ್ಧಾಂತದ ವಿರುದ್ಧ ಮಾಡಿ. Okay. ಹಾಗಿದ್ರೆ ನಿಮಗೆ ಒಂದು ಸ್ಟ್ರಾಂಗ್ ಸೆಟ್ ಆಫ್ ಒಂದು ನೀಡ್ಸ್ ಟು ಬಿ ಸಮ್ ರಾಷನಲ್ ಅಲ್ವಾ? Right. ಎಲ್ಲ ಇವಾಗ ನನ್ ಒಂದು ಪ್ರಶ್ನೆ ಇದೆ, ನೀವು DMK ಜೊತೆ ಹೋಗ್ತೀರಾ, ನೀವು TMC ಜೊತೆ ಹೋಗ್ತೀರಾ, ಆದ್ರೆ ನೀವು ಇದ್ರ ಜೊತೆ ಹೋಗ್ತೀರಾ, ಕಮ್ಯುನಿಸ್ಟ್ ಪಾರ್ಟಿ ಜೊತೆ, ಏನು ನಿಮ್ ಸಿದ್ಧಾಂತ ಏನು ಇಲ್ಲಿ? ಓಕೆ, ದಟ್ ಇಸ್ ವಾಟ್ ಐ ಸೆಡ್. ಈ ವೆಸ್ಟ್ ಬೆಂಗಾಲ್ ವಿಷಯಕ್ಕೆ ಬಂದಾಗ ಕಮ್ಯುನಿಸ್ಟ್ ಪಾರ್ಟಿಯ TMCಯ ಅನ್ನುವ ಒಂದು ಸಣ್ಣ ಕ್ಲಾರಿಟಿ ಕಾಂಗ್ರೆಸ್ಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅದರಿಂದಲೂ ಕೂಡ ಬಹಳ ಸಮಸ್ಯೆಗಳಾಗಿದೆ ಅನ್ನೋದನ್ನ ಮಮತಾ ಬ್ಯಾನರ್ಜಿ ಅವರ 100 ಸಲ ಹೇಳ್ಕೊಂಡು ಒಂದು ಬಂದಿದ್ದಾರೆ. ಲಾಸ್ಟ್ ಪಾಯಿಂಟ್ ಏನು ಅಂದ್ರೆ, ಇವಾಗ ಬಹಳಷ್ಟು ಜನ, ನಾನು ಒಂದ್ ಹೇಳ್ಬಿಡ್ತೀನಿ, ಹೇಳಿ ನನ್ನ ಪಕ್ಕ ಅಶ್ವಿನ್ ಅವ್ರು ಕೂತಿದ್ದಾರೆ. ಹೇಳಿ. ದೇವೇಗೌಡರಿಗೆ ನೀವು ನೋಡಿದ್ರೆ ಯಾವ ತರ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಕರ್ಕೊಂಡು ಹೋಗಿದೀವೋ, ನಾನು ಅದ್ರ ಬಗ್ಗೆ Very good ಹೋಲಿಕೆ point. ಅಂತ ನಾನು ಹೇಳ್ತಾ ಇದನ್ನೇ ಇಲ್ಲ. ತಗೋಬೇಕಂತ. ಕಾಂಗ್ರೆಸ್ ಪಾರ್ಟಿ ಎಂತ ಪಾರ್ಟಿ ಅಂದ್ರೆ ಅವ್ರದೇ ಪಾರ್ಟಿ ಲೀಡರ್ಸ್ ಅಷ್ಟು ರೆಸ್ಪೆಕ್ಟ್ ಕೊಡಲ್ಲ. Okay. ನರಸಿಂಹರಾವ್ ಆಗಿರ್ಬೋದು, ಪ್ರಣಬ್ ಮುಖರ್ಜಿ Okay. ಆಗಿರ್ಬೋದು, Okay. ಅವ್ರದ್ದೇ ಬ್ಯಾರಿಕೇಡ್ ಹಿಂದೆ ಒಂದು- ಕೂರ್ಸಿದ್ರಾ? Okay. ಅವ್ರದ್ದೇ Okay. ಒಂದು- ಮಂತ್ರಿಗಳನ್ನ ಬ್ಯಾರಿಕೇಡ್ ಹಿಂದೆ ಕೂರಿಸಿ ಇಂದಿನ ಪ್ರಧಾನಮಂತ್ರಿ ಮಾತ್ರ ನಿಮಗೆ ಬಹುಶಃ ಪಾರ್ಟಿ ಡಿಸಿಪ್ಲಿನ್, ಹಿಂದಿನ ಪ್ರೊಸೀಜರ್, ಪ್ರಧಾನಮಂತ್ರಿ ಅವರು ಬ್ಯಾರಿಕೇಡ್ ಹಿಂದೆ ಕೂರಿಸಿದ್ರಿ. ಅದು ಮರ್ಯಾದೆ ಕೊಟ್ಟಂಗ ನಾನು ಕರ್ನಾಟಕದೊಳಗಾಗಿ ಕರ್ನಾಟಕದ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಇದಾಗ ಮಾತಾಡ್ತಿದ್ದೀನಿ, ಕಾಂಗ್ರೆಸ್ ಒಳಗಲ್ಲ. ಅವಮಾನ ಮಾಡಿ ನೀವು ನಮ್ಮ ರಾಜ್ಯಕ್ಕೆ ಅವರನ್ನ ಬ್ಯಾರಿಕೇಡ್ ಹಿಂದೆ ಕೂರಿಸಿ. ಓಕೆ, ವಿ ಆರ್ ಗೋಯಿಂಗ್ ಔಟ್ ಆಫ್ ದಿ ಟಾಪಿಕ್ ಪ್ಲೀಸ್. ಪಕ್ಕದಲ್ಲೇ ಕೂರಿಸಬೇಕಾಗಿ ವಿ ಆರ್ ಗೋಯಿಂಗ್ ಹೌದು, ಹೌದು. ಮೋದಿ ಎಲ್ಲಿದ್ರು ಎಕ್ಸಾಕ್ಟ್ಲಿ ಯಾಕೆಂದ್ರೆ ಇವರು ಅದೇ ಪೊಸಿಷನ್ ಅಲ್ಲಿ ಇದ್ದಿದ್ದು. ಹೌದು, ಅದೇ ಪೊಸಿಷನ್ ನೋಡಿ, ಇದ್ದಾರೆ. ಇನ್ನೂ 3 ಜನ ನಮಗೆ ಇದೆ. ಒಂದು ಪಾರ್ಟಿ ಡಿಸಿಪ್ಲಿನ್ ಇನ್ ದ ನೇಷನ್. Party discipline politics apply ಮಾಡ್ತಿದ್ದೀರಾ? ಅಮ್ಮ, ನಿಮ್ ವೀರಪ್ಪ ಮೊಯ್ಲಿ ಅವರು ಹಾ? ಮೋದಿಜಿಗೆ ಒಂದ್ ನಿಮಿಷ. ತಗೊಂಡ್ ಹೋಗ್ಬಿಟ್ಟು OBC ಆಗಿರೋರನ್ನ ಗರ್ಭಗೃಹಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ನಮ್ಮ ರಾಜ್ಯದಿಂದ ಪ್ರಧಾನಮಂತ್ರಿ ಕಾಂಗ್ರೆಸ್ ಪಾರ್ಟಿ ವಯಸ್ಸು ಮರ್ಯಾದೆ ಇಲ್ಲ, ಅವರ ಪೊಸಿಷನ್ ಮರ್ಯಾದೆ ಮೋದಿ ಅವರು ಏನ್ ಮಾತಾಡಿದ್ರು ನಿನ್ನೆ? ಒಳಗೆ ಹೋಗ್ತಾರೆ. ಮರ್ಯಾದೆ ಕೊಟ್ಟಂಗ ನೀವು ಸೋನಿಯಾ ಗಾಂಧಿ ದೇವೇಗೌಡರಿಗೆ ಅಶ್ವಿನ್ ಪ್ಲೀಸ್ ಕಮ್ ಇನ್. ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ನನಗೆ ಒಂದು ಬಹಳ ಸ್ಪಷ್ಟವಾಗಿ ಬಿಜೆಪಿ ಬಗ್ಗೆಗೂ ಕೂಡ ಇದೆ ನೋಡಿ. ಬಿಜೆಪಿ ಬಿಹಾರದಲ್ಲಿ ಇಸ್ ಕ್ವೈಟ್ ವೀಕ್. ಪಂಜಾಬ್ನಲ್ಲಿ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆಗೆ ಒಂದು ಅಲಯನ್ಸ್ ಇದೆ. ಅವರೇನು ಬಹಳ ಸುಸ್ಪಷ್ಟವಾಗಿ ಎಲ್ಲ ಕಡೆಗಳಲ್ಲೂ ಏನೋ ಸರ್ವಾಂತರ್ಯಾಮಿಯಾಗಿ ಇದ್ಬಿಟ್ಟಿದ್ದಾರೆ ಅಂತಲ್ಲ. ಬಟ್ ಬಿಜೆಪಿ ಆಸ್ ಎ ಪಾರ್ಟಿ ಹ್ಯಾಸ್ ಇಟ್ ಸ್ಟ್ಯಾಂಡ್ ಮತ್ತು ಒಂದು ದೊಡ್ಡ ಮಟ್ಟದ ಸ್ಟ್ರೆಂತ್ ಅನ್ನು ಹೊಂದಿದೆ ಅನ್ನೋದರಲ್ಲಿ ಅನುಮಾನವನ್ನು ನಾನು ವ್ಯಕ್ತಪಡಿಸೋದಿಲ್ಲ. ಆದರೆ ನೀವು ಒಟ್ಟಾಗಿ ಹೋಗಬಾರ್ದಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರೆ ಒಟ್ಟಾಗಿ ಹೋಗಬೇಕಾಗುತ್ತೆ. ಏನ್ ಸರ್ ರಾಮಕೃಷ್ಣ ಉಪಾಧ್ಯಾಯ ಸರ್, ಒಟ್ಟಾಗಿ ಹೋಗಬಾರ್ದಾ? ಯಾಕೆ ಅಂತಂದ್ರೆ ನೀವು ಎಲ್ಲರೂ ಸೇರ್ಕೊಂಡು ರಿಸೋರ್ಸಸ್ನ ಮೊಬಿಲೈಸ್ ಮಾಡಿಕೊಂಡು, ಕಾರ್ಯಕರ್ತರನ್ನ ಮೊಬಿಲೈಸ್ ಮಾಡಿಕೊಂಡು ಒಟ್ಟಾಗಿ ಒಬ್ಬೊಬ್ಬರೇ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬೊಬ್ಬರೇ ಬಹುಶಃ ಹೋಗ್ಬೋದಾಗಿರೋ ಒಂದು ಪಾರ್ಟಿ ಅಂತಂದ್ರೆ ಬಿಜೆಪಿ ಮಾತ್ರ ಅಂತ ಅನ್ಸುತ್ತೆ, ಇನ್ ಬೇರೆ ಯಾವುದು ಪಾರ್ಟಿ ಅಲ್ಲ ಅಂತ ಅನ್ಸುತ್ತೆ. ಇದರ ನಡುವೆ ವಾಟ್ಸ್ ಯೋರ್ ಸ್ಟ್ಯಾಂಡ್ ಆನ್ ದಿಸ್? ವಾಟ್ಸ್ ಯೋರ್ ಟೇಕ್ ಆನ್ ದಿಸ್? ಇವರ IND ಅಲಯನ್ಸ್ಗೆ ನೀವು ಕೂಡ ಒಂದು ಹಂತದಲ್ಲಿ ಸೇರ್ಕೋಬೇಕು ಅಂತ ಏನೋ ಪ್ಲಾನ್ಗಿನ್ ಮಾಡ್ಕೊಂಡಿದ್ರಿ, ನಿಮ್ಮನ್ನು ಕರೀಲಿಲ್ವೋ, ನಿಮಗೆ ಬೇಜಾರಾಯ್ತೋ ಏನೋ ಗೊತ್ತಿಲ್ಲ, ಆಮೇಲೆ ನೀವು ಮೋದಿ ಅವರ ಕಡೆಗೆ ಮುಖ ಮಾಡಿದ್ರಿ, ಹೌದಾ? ಆಮ್ ಐ ಕರೆಕ್ಟ್? ಈಗ ನಿಮ್ಗೆ ಖುಷಿ ಆಗ್ತಾ ಇದೆಯಾ? ಆರ್ ಯು ಹ್ಯಾಪಿ ನಾವ್? ಆರ್ ಯು ಕಂಟೆಂಟ್ ನಾವ್? ಪ್ಲೀಸ್ ಟೆಲ್ ಮಿ. ಚಂದನ್ ಸರ್, ನೀವು ಏನೇ ಡಿಸ್ಕಷನ್ ಟಾಪಿಕ್ ಇದ್ರೂ ನೀವು ಫೈನಲಿ ಉತ್ತಮವಾದಂಥ ಒಂದು ಪ್ರಶ್ನೆನೇ ಕೇಳಿದ್ರಿ ನಮ್ಮ ಪಕ್ಷಕ್ಕೆ. ಆಯ್ತು ಸರ್, ಬಹಳ ಸಂತೋಷ. ಹೇಳಿ ಸರ್. ಸರ್, INDA ಒಕ್ಕೂಟ ತುಂಬ ಆತುರವಾಗಿ ಮಾಡಿದ್ರು. ಆ ಒಂದು ಎಲ್ಲೋ ಒಂದು ಕಡೆ ಬೇಗ ನಂಬಿ ಕಾಂಗ್ರೆಸ್ ಅವರು ಎಲ್ಲೋ ಒಂದು ಕಡೆ ನಂಬಿ ಕೆಟ್ಟಿದ್ದಾರೆ ಅಂತ ಎಲ್ಲೋ ಅನ್ಕೊಳ್ತೀವಿ. ಮತ್ತೆ ಕರ್ನಾಟಕದಲ್ಲಿ ಮೊದಲ ಸಭೆ ಆಗುತ್ತೆ, ಅವಾಗ್ಲೂ ಮಾನ್ಯ ನಿತೀಶ್ ಕುಮಾರ್ ಆಗಿರ್ಬೋದು, ನಮ್ಮ TMC ಆದ ಮಮತಾ ದೀದಿ ಅವ್ರಿಗೆ ಯಾರಿಗೂ ಒಂದು ಕಡೆ ಪೂಜ್ಯ ದೇವೇಗೌಡರನ್ನ ಇಗ್ನೋರ್ ಮಾಡಲಿಕ್ಕೆ ಅವ್ರಿಗೆಲ್ಲೋ ಒಂದು ಕಡೆ ಮನಸ್ಸು ಒಪ್ತಿರ್ಲಿಲ್ಲ. ನೋಡಿ ಸರ್, ಕಾಂಗ್ರೆಸ್ ಅವ್ರು ಅಂದ್ಕೊಂಡ್ರು JDS ಒಂದು ಚಿಕ್ಕ ಪಾರ್ಟಿ ಕರ್ನಾಟಕದಲ್ಲಿದೆ ಅಂತ. ಅವ್ರೆಲ್ಲೋ ಒಂದು ತಪ್ಪು ಕಲ್ಪನೆ ದೊಡ್ಡ ಮಟ್ಟದ ಪೆಟ್ಟು ಬಿತ್ತಂದ್ರೆ, ದೇಶವನ್ನು ಆಳಿದಂಥ ಪೂಜ್ಯ ದೇವೇಗೌಡರು
ಪಂಜಾಬ್ ಅಲ್ಲಿ ಒಂದು ಭತ್ತದ ಹೆಸರು ಇಡೋ ಮೂಲಕ ಆಗಿರ್ಬೋದು, ಮಧ್ಯಪ್ರದೇಶದಲ್ಲಿ ಹಿಂದುಳಿದವರ ಸಮಸ್ಯೆ ಬಗೆಹರಿಸಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ನೀರಾವರಿ ಸಮಸ್ಯೆಗಳು ಬಗೆಹರಿಸಿದಂತ ಒಂದು 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 ಅದ್ಭುತವಾದಂತ ರಾಜಕಾರಣಿ ಬಿಜೆಪಿ ಜೊತೆ ಅಂದ್ರೆ NDA ಅಲಯನ್ಸ್ ಆಗುತ್ತೆ ಅಂದ್ರೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಒಂದು ಪತ್ರಿಕೆಗಳಾಗಿರ್ಬೋದು, ಮಾಧ್ಯಮದಲ್ಲಿ ಸರ್ ಸಂಚಲನ ಮೂಡಿಸುತ್ತೆ. ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ. ಇವತ್ತು ದೇವೇಗೌಡರು ಮೋದಿ ಅವರ ಕೈ ಜೋಡಿಸಿದ್ದಾರೆ ಅಂತ ಅಂದ್ರೆ ದೇಶಕ್ಕೆ ನ್ಯೂಸ್ ಆಗುತ್ತೆ, ದೇಶಕ್ಕೆ ಅದು ಸುದ್ದಿ ಪ್ರಸಾರ ಆಗುತ್ತೆ ಸರ್, ಬರೀ ರಾಜ್ಯಕ್ಕಲ್ಲ. ಕಾಂಗ್ರೆಸ್ ಅವ್ರಿಗೆ ಗೊತ್ತಿರಲಿಲ್ಲ. ಮತ್ತೆ ಸರ್ ಕಾಂಗ್ರೆಸ್ ಅವ್ರಿಗೆ ಆಪು ಒಂದು ಅವ್ರು ಹೇಗೆ ಬಂದು ಉದಯಿಸಿದ್ರು ಅಂತ ಅಂದ್ರೆ ಕಾಂಗ್ರೆಸ್ನ ವಿರೋಧಿಸ್ಕೊಂಡು JDU ಆಗಿರ್ಬೋದು ಸರ್, TMC ಆಗಿರ್ಬೋದು, ಇವ್ರೆಲ್ಲಾರು ಒಂದು ಪ್ರಧಾನಮಂತ್ರಿ ವಿಚಾರದಲ್ಲಿ ಕಳೆದ 2 ತಿಂಗಳಿಂದ ಗೊಂದಲ ಸ್ಟಾರ್ಟ್ ಆಯ್ತು. ಅಂದ್ರೆ 300+ ಗೆಲ್ತಿದ್ದಂತ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ಇವತ್ತು ಪ್ರಾದೇಶಿಕ ಪಕ್ಷವಾದ ಒಂದು ಕದತಟ್ಟಂತ ಅವಶ್ಯಕತೆ ಇರಲಿಲ್ಲ. ಮತ್ತೆ ಪ್ರಾದೇಶಿಕ ಪಕ್ಷಗಳು ಅದೇ ರಾಜ್ಯದಲ್ಲಿ ಬಲಿಷ್ಠವಾಗಿದ್ದಾವೆ ಸರ್. ಇವರು ನೀವು ಪ್ರಾದೇಶಿಕ ಪಕ್ಷ ಕದ ತಟ್ಟದ್ರ ಜೊತೆ ನೀವು ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವ್ರನ್ನ ಮುನ್ನೆಲೆ ತರಬೇಕು ಅಂತ ನೋಡಿದ್ರೆ, ಆದ್ರೆ ಕೆಲವು JDU ನಾಯಕರಾಗಿರ್ಬೋದು, TMC ನಾಯಕರಾಗಿರ್ಬೋದು, ಆಪ್ ನಾಯಕರುಗಳಿಗೆ ಇಷ್ಟವಿರಲಿಲ್ಲ. ಒಂದು ಹೆಸರನ್ನ ಸೂಚಿಸಿದಾಗ್ಲೂ ನೀವು ಒಮ್ಮತವಾಗಿ ನೀವು ಅದನ್ನ ಸ್ವೀಕರಿಸಲಿಕ್ಕೂ ತಯಾರಿರಲಿಲ್ಲ. ಹೇಗೆ ಮಮತಾ ದೀದಿ ಅವರು ಅಲ್ಲಿ ಲೆಫ್ಟಿಸ್ಟ್ ಗಳಿಗೆ ವಿರೋಧ ಮಾಡ್ಕೊಂಡು ರಾಜಕೀಯ ಮಾಡ್ತಿದ್ರು, ಅವ್ರ ಜೊತೆ ನೀವು ಸೇರಿದಾಗ್ಲೂ ನಾವು ಇಷ್ಟ ಇರಲಿಲ್ಲ. ಅದರಿಂದ ಚಂದನ್ ಸರ್ ಇವ್ರಿಗೆ ಇವಾಗ ಗೊತ್ತಾಯ್ತು ಪೂಜ್ಯ ದೇವೇಗೌಡರು ಮೋದಿ ಅವರ ಬಲ ಅವರ ಕೈ ಜೋಡಿಸಿದಾಗ ಅವರ ಶಕ್ತಿ ದೇಶದಲ್ಲಿ ಯಾವ ಮಟ್ಟದಲ್ಲಿದೆ ಅಂತ ಇವಾಗ ಗೊತ್ತಾಯ್ತು. ಎರಡು ಸ್ಮಾಲ್ ಬಟ್ ಬಹಳ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಗಳು. ಇವತ್ತಿನ ಕರ್ನಾಟಕದ ಲೀಡಿಂಗ್ ಇಂಗ್ಲಿಷ್ ನ್ಯೂಸ್ ಪೇಪರ್ನ ಆರ್ಟಿಕಲ್ ಒಂದನ್ನು ತೆಗೆದು ನೋಡಿ. ಸುರ್ಬಿ ಅವರು ಬಹುಶಃ ಓದಿಲ್ಲ ಅಂತ ಅನ್ಸುತ್ತೆ, ಭವ್ಯ ಅವರು ಕೂಡ ಓದಿಲ್ಲ ಅಂತ ಅನ್ಸುತ್ತೆ. ದೇವೇಗೌಡರ ಸಂದರ್ಶನ ಬಂದಿದೆ. ಹ್ಯಾಸ್ ಸ್ಪೋಕನ್ ಸೋ ಗುಡ್ ಅಬೌಟ್ ನರೇಂದ್ರ ಮೋದಿ ಮತ್ತು ಹೇಗೆ ನಡೆಸ್ಕೊಂಡ್ರು, ನನ್ನನ್ನ ಹೇಗೆ ಕೈ ಹಿಡಿದ್ರು, ಮಗನ ಬಗ್ಗೆ ಹೇಗೆ ಮಾತನಾಡಿದ್ರು, ಅದನ್ನೆಲ್ಲವನ್ನೂ ಕೂಡ ಬರೆದಿದ್ದಾರೆ. ಇಟ್ಸ್ ಜಸ್ಟ್ ಅನ್ ಅಬ್ಸರ್ವೇಷನ್. ಐ ಡೋಂಟ್ ಬಿಲಾಂಗ್ ಟು JDS. ಒಂದು ನಿಮಿಷ ಕೇಳಿಸ್ಕೊಂಡೆ ಪ್ಲೀಸ್, ದಯಮಾಡಿ. ಐ ನೈದರ್ ಬಿಲಾಂಗ್ ಟು JDS ನಾರ್ BJP ನಾಟ್ ಇವನ್ ಕಾಂಗ್ರೆಸ್. ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒನ್ ಆಫ್ ದಿ ಸ್ಮಾಲೆಸ್ಟ್ ಅಬ್ಸರ್ವೇಷನ್ಸ್ ನಾನು ಮಾಡಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಅವರನ್ನ ಭೇಟಿಯಾಗೋದಕ್ಕೆ ಹೋದ ಸಂದರ್ಭದಲ್ಲಿ, ಅಲಯನ್ಸ್ನ ಮಾತುಕತೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ನಿಂತ್ಕೊಂಡಿರ್ತಾರೆ, ಮಾಜಿ ಪ್ರಧಾನಿಗಳನ್ನ ಕೂಡಿಸ್ಕೊಂಡು ಮಾತನಾಡಿ ಬಹಳ ಗೌರವ ಕೊಟ್ಟಿದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಮಾತಾಡ್ತೀನಿ. ಒಂದ್ ನಿಮಿಷ ಪ್ಲೀಸ್. ನನಗೆ ಇಲ್ಲಿ ಬಹಳ ಸಮಸ್ಯೆ ಅಂತ IND ಅಲಯನ್ಸ್ನ ಬಗ್ಗೆ ಮಾತನಾಡುವಾಗ ಅನಿಸ್ತಾ ಇರೋದೇನು ಅಂತಂದ್ರೆ, ಓವರ್ ಆಲ್ ಭಾರತದಲ್ಲಿ ಕೇವಲ 52 ಸೀಟ್ಗಳನ್ನು ಇಟ್ಕೊಂಡು, ಈಗ ನೋಡಿ ನಿತೀಶ್ ಕುಮಾರ್ ಅಲ್ಲಿ ನಮಗೆ ಬಿಹಾರದ ಒನ್ ಆಫ್ ದಿ ಲೀಡಿಂಗ್ ಐಕಾನ್ಸ್ ಅಂತ ಕರೆಸ್ಕೊಳ್ಳಿ. ಅಲ್ಲಿ ಪ್ರಾದೇಶಿಕತೆ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತು. ಅಲ್ಲಿ ಕೂಡ ನಾವು ನಮ್ಮದೇ ಆದಂಥ ಬಿಗ್ ಬ್ರದರ್ ಆಟಿಟ್ಯೂಡ್ ತೋರಿಸಬೇಕು ಅಂತ ಹೋದರೆ ಸಮಸ್ಯೆ ಆಗುತ್ತೆ. ತಮಿಳುನಾಡು ಮತ್ತು ಪುದುಚೇರಿ 39+1, ಪುದುಚೇರಿಯಲ್ಲಿ 1 ಲೋಕಸಭಾ ಸೀಟು, ತಮಿಳುನಾಡಲ್ಲಿ 39. ಅಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಕಾರುಬಾರು. ಅಲ್ಲಿ ನಮ್ದೇ ನಡಿಬೇಕು ಅಂತ ಹೊರಟ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಆಗಲ್ಲ. ಬರ್ತೀನಿ ಸರ್. ಡೆಲ್ಲಿ ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ 25+17 ಟೋಟಲ್ 42 ಸೀಟ್ಸ್ ಈಗ ಕಾಂಗ್ರೆಸ್ ಅಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಹೊರತುಪಡಿಸಿದ್ರೆ, ಲೋಕಸಭೆಯಲ್ಲಿ ನಿಮ್ದು ಹೇಳ್ಕೊಳ್ಳುವಂತಹ ಯಾವ ರೀತಿಯ ಸಾಧನೆಯೂ ಕೂಡ ಅಲ್ಲಿ ಖಂಡಿತ ಇಲ್ವೇ ಇಲ್ಲ. ಮಹಾರಾಷ್ಟ್ರದಲ್ಲಿಲ್ಲ, ಕೇರಳದಲ್ಲಿಲ್ಲ, ಕರ್ನಾಟಕದಲ್ಲಿ ನಿಮ್ದು ಕೇವಲ ಒಂದೇ ಒಂದು ಸೀಟ್ ಇದೆ, ಮಧ್ಯಪ್ರದೇಶದಲ್ಲಿಲ್ಲ, ಬೆಂಗಾಲಲ್ಲಿ ನಿಮ್ದಿರೋದು ಕೇವಲ 2 ಸೀಟು, ಗುಜರಾತ್ ಅಲ್ಲಿ 0 ಇದೆ, ರಾಜಸ್ಥಾನದಲ್ಲಿ 0 ಇದೆ, ಉತ್ತರಾಖಂಡದಲ್ಲಿ 0 ಇದೆ, ಹಿಮಾಚಲ ಪ್ರದೇಶದಲ್ಲಿ 0 ಇದೆ, ತ್ರಿಪುರಾದಲ್ಲಿ 0 ಇದೆ ನಿಮ್ದು. ನೀವು ಬಿಹಾರದಲ್ಲಿ 1 ಸೀಟ್ ಹೊಂದಿದ್ದೀರಿ, ಮಹಾರಾಷ್ಟ್ರದಲ್ಲಿ 1 ಸೀಟ್ ಹೊಂದಿದ್ದೀರಿ, ಕೇರಳದಲ್ಲಿ ಜಾಸ್ತಿ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಲ್ಲ. ಸರ್ ಒಂದೇ ನಿಮಿಷ ದಯಮಾಡಿ ಒಂದೇ ನಿಮಿಷ.
ಯಾಕೆ ನಾನು ಇಷ್ಟು ಸೀಟ್ಗಳಿದ್ದಾವೆ ಅಂತ ಹೇಳಿದ್ದೆ ಅಂತಂದರೆ ನೀವು ಬೈ ಹಾರ್ಟ್ ಮಾಡ್ಕೊಂಡ್ ಬರ್ಬೇಕು ಅಂತಾನೂ ರೂಲ್ಸ್ ಇಲ್ಲ, ನಾನು ಬರ್ಕೊಂಡ್ ಬರ್ಬೇಕು ಅಂತಾನೂ ರೂಲ್ಸ್ ಇಲ್ಲ. ಆದರೆ ನಿಮ್ಮ ನಂಬರ್ಸ್ ಬಹಳ ಕಡಿಮೆ ಇರುವಾಗ ರೀಕ್ಯಾಲಿಬ್ರೇಷನ್ ಆಗದಿದ್ದರೆ ಹೊಡೆತ ನಿಮಗೇನೆ ಅಂತ ಹೇಳಿದೆ ಅಷ್ಟೇ. ಬಿಜೆಪಿ ಬಗ್ಗೆ ಹೇಳ ನಾನು ಬಿಜೆಪಿ ಅಲಯನ್ಸ್ ಮಾಡಿಕೊಂಡಿರುವ ಹಲವು ಮಿತ್ರ ಪಕ್ಷಗಳು ಏನಿದಾವೆ ಒಂದೇ ಒಂದು ಲೋಕಸಭಾ ಸೀಟನ್ನು ಅವರು ಸುಮಾರು ಜನ ಗೆದ್ದಿಲ್ಲ. ಅದನ್ನು ನಾನು ಹೇಳ್ತೀನಿ, ಬಟ್ ಅದನ್ನು ಹೇಳ್ತೀನಿ, ನಾನು ಅದನ್ನು ಹೇಳಿದ್ದೀನಿ, ನಾನು ಸುಮಾರು ಸಲ ಹೇಳಿದ್ದೀನಿ. ಮಹೇಶ್ ಚಂದ್ರ ಗುರು ಅವರೇ, ಚಂದ ಶರ್ಮಾ ಮಾತಾಡ್ತಾ ಇದ್ದೀನಿ. ನಿತೀಶ್ ಕುಮಾರ್ ಒಂದ್ ನಿಮಿಷ ಪ್ಲೀಸ್. ಮಹೇಶ್ ಚಂದ್ರ ಗುರು ಅವರೇ, ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಒಂದು ನರೇಟಿವ್ ಸೆಟ್ ಆಗಿದೆ ಅಂತ ನಾನು ಈ ಪ್ರಶ್ನೆಯ ಈ ಚರ್ಚೆಯ ಇನ್ನೊಂದು ಆಯಾಮಕ್ಕೆ ಬರ್ತೀನಿ. ಇಲ್ಲಿ ಒಂದು ನರೇಟಿವ್ ಯಾವ್ದು ಸೆಟ್ ಆಗಿದೆ ಅಂತಂದ್ರೆ, ಇನ್ 3-4 ತಿಂಗಳ ಒಳಗೆ ಬರಲಿರುವ ಲೋಕಸಭಾ ಚುನಾವಣೆಗೆ ರಾಮನಾಮ ಜಪವಾಗತ್ತೆ, ರಾಮಲಲ್ಲಾನ ಪ್ರತಿಷ್ಠಾನ ಮತ್ತು ಪ್ರಾಣ ಪ್ರತಿಷ್ಠಾಪನೆಯೇ ನರೇಟಿವ್ ಸೆಟ್ ಆಗತ್ತೆ. ಅದಕ್ಕೆ ಕಾಂಗ್ರೆಸ್ಸು ಗ್ಯಾರಂಟಿ ಯೋಜನೆಗಳ ಮೂಲಕ ಕೌಂಟರ್ ಕೊಡುತ್ತೆ ಮತ್ತು ಬಿಜೆಪಿ ಹಿಂದುತ್ವವನ್ನ ಮತ್ತು ರಾಮದೇವರನ್ನ ಪೊಲಿಟಿಕಲಿ ಬಳಸ್ಕೊಳ್ತಾ ಇದೆ ಅಂತ ಕಾಂಗ್ರೆಸ್ಸಿನ ಒಂದಿಷ್ಟು ಜನ ಬೇರೆ ಬೇರೆಯವರು ಮಾತಾಡ್ಕೊಳ್ತಾ ಇದ್ದಾರೆ. ತಾವೇನಂತೀರಿ ಅದರ ಬಗ್ಗೆ? ಹೌದು ನೋಡಿ, ಏನು ನರೇಟಿವ್ ಅಂತ ಹೇಳಿದ್ರು ಅದು ವಾಸ್ತವಿಕತೆಯಿಂದ ದೂರ ಇರತಕ್ಕಂತ ಒಂದು ಅಬ್ಸರ್ವೇಷನ್ ಅಷ್ಟೇ. ಓಕೆ, 24ರ ಚುನಾವಣೆ ರಾಮ ವರ್ಸಸ್ ಭೀಮಾ ಇವ್ರ ನಡುವೆ ನಡೀತಕ್ಕಂಥ ಚುನಾವಣೆ, ಏಕತ್ವ ವರ್ಸಸ್ ಬಹುತ್ವಗಳ ನಡುವಿನ ಚುನಾವಣೆ, ಶ್ರೀಮಂತರು ಮತ್ತು ಬಡವರ ನಡುವಿನ ಚುನಾವಣೆ, ಮೌಲ್ಯಾಧಾರಿತ ರಾಜಕಾರಣ ಮತ್ತು ಅವಕಾಶವಾದಿ ರಾಜಕಾರಣಗಳ ನಡುವಿನ ಚುನಾವಣೆ. ಹಾಗಾಗಿ 24ರ ಚುನಾವಣೆಯನ್ನ ಬಿಜೆಪಿಯವರು ಯಾವುದೇ ಕಾರಣಕ್ಕೂ ರಾಮನಾಮವನ್ನು ಜಪಿಸಿ ಗೆಲ್ತಕ್ಕಂಥದ್ದು ಪ್ರಾಕ್ಟಿಕಲ್ ಆಗಿ ಸಾಧುವಲ್ಲ ಅಂತಕ್ಕಂಥದ್ದು ನನ್ನ ಖಚಿತವಾದಂತ ನಿಲುವು. ಈಗ ನೀವೇ ಹೇಳಿದ್ರಿ, ಕಳೆದ 8 ದಿವಸಗಳಿಂದ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ, ಇದು ಎಂತ ಜೋಕ್ ಆಫ್ ದಿ ವರ್ಲ್ಡ್ ಅಂದ್ರೆ, ಎಂತ ಫಾರ್ಸ್ ಅಂದ್ರೆ, ನೋ ಬಡಿ ಕ್ಯಾನ್ ಇಂಜೆಕ್ಟ್ ಲೈಫ್ ಇನ್ ಟು ಅನ್ ಐಡಲ್. ಇದು ಗೊತ್ತಿರೋ ವಿಚಾರ ನಮ್ಗೆ. ನಾವು ವಿಜ್ಞಾನದ ಯುಗದಲ್ಲಿದ್ದೀವಿ, ತಂತ್ರಜ್ಞಾನದ ಯುಗದಲ್ಲಿದ್ದೀವಿ, ವೈಚಾರಿಕತೆ ಯುಗದಲ್ಲಿದ್ದೀವಿ. ನೀವು ನೋಡಿ, ಈ ದೇಶದಲ್ಲಿ ಸಾವಿರಾರು ರಾಮ ಮಂದಿರಗಳು ಬಂದಿವೆ ಹೋಗಿವೆ. ಈಗ ರಾಮ ಮಂದಿರಗಳು ಕೂಡ ಇವತ್ತು ಬುದ್ಧ ಮಂದಿರಗಳಾಗಿ ಪರಿವರ್ತನೆ ಆಗುತ್ತಿವೆ. ಅದನ್ನು ತಾವು ಗಮನಿಸಿ. ನಾನು ಹೇಳೋದಿಷ್ಟೇ, ನಾವು ರಾಮನನ್ನ ವೈಭವೀಕರಿಸಿ ರಾಜಕಾರಣ ಮಾಡ್ತಕ್ಕಂಥದ್ದು ಸಾಧುವಲ್ಲ. ಅದು ಯಾವುದೇ ಕಾರಣಕ್ಕೂ ಫಲವನ್ನ ಕೊಡೋದಿಲ್ಲ. ಬಿಜೆಪಿಯವರು NDAದವರು ತಪ್ಪಾಗಿ ಗ್ರಹಿಸಿರುವಂತೆ 24ರ ಚುನಾವಣೆ ಗೆದ್ದೇ ಆಗೋಯ್ತು ಅಂತಕ್ಕಂಥ ಭ್ರಮೆಲಿದ್ದರೆ ಇವ್ರು ಗೆಲ್ಲದೇ ಇಲ್ಲ, ಅದು ಬೇರೆ ವಿಷಯ. ಆಮೇಲೆ ಗ್ಯಾರಂಟಿಗಳ ಬಗ್ಗೆ ಒಂದು ಹೇಳ್ತೀನಿ, ನಮ್ಗೆ ವ್ರತ ಮಾಡ್ತಕ್ಕಂಥ ಹೇಳಿ ಸರ್. ಮಹೇಶ್ ಚಂದ್ರ ಗುರು ಅವರೇ, ನಮ್ಗೆ ಮಹೇಶ್ ಚಂದ್ರ ಗುರು ಅವರೇ, ಒಂದ್ ನಿಮಿಷ ಸರ್ ಹೇಳಿ ಸರ್. ನೀವು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಒಂದು ಕಲ್ಲಿನಲ್ಲಿ ನಾವು ದೇವರನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ಬಹಳ ಹಾರ್ಶ್ ಪದಗಳನ್ನ ಬಳಸಿದ್ರಿ. ನನ್ನ ನೇರವಾದಂತ ಪ್ರಶ್ನೆ ನಿಮಗೆ ಏನು ಅಂತಂದ್ರೆ, ಅಬ್ಸರ್ವೇಷನ್ ಏನು ಅಂತಂದ್ರೆ, ಈ ನೆಲದ ಸಂವಿಧಾನ ಬಾಬಾ ಸಾಹೇಬ್ರು ಹುಟ್ಟು ಹಾಕಿದಂತ ಸಂವಿಧಾನ, ನೀವು ದಯಮಾಡಿ ಹೌದು ರೈಟ್ ಟು ಚೂಸ್ ರಿಲಿಜಿಯಸ್ ಫೇತ್ ಅನ್ನೋದನ್ನು ಕೂಡ ಕೊಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತು ರೈಟ್ ಟು ಎಕ್ಸ್ಪ್ರೆಷನ್ ಅನ್ನೋದನ್ನ ತಾವು ಸಮರ್ಥವಾಗಿ ನಿಭಾಯಿಸಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ದಯಮಾಡಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ, ಜೊತೆಗೆ ತಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು ಅಂತ 100 ಸಲ ಮಾತಾಡ್ತೀರಿ. ಹೀಗಿರುವಾಗ ಒಬ್ಬ ಮನುಷ್ಯನಿಗೆ ತನ್ನ ನಂಬಿಕೆಯನ್ನ ಪ್ರತಿಪಾದಿಸುವ, ತಾನಿಷ್ಟಪಡುವ ದೇವರನ್ನ ನಂಬುವ, ತಾನಿಷ್ಟಪಡುವ ಧರ್ಮಕ್ಕೆ ಸೇರಿಕೊಳ್ಳುವ ಅವಕಾಶವನ್ನು ಕೂಡ ಇದೇ ಭಾರತದ ಪರಮ ಪವಿತ್ರ ಸಂವಿಧಾನ ಕೊಟ್ಟಿದೆ ಅನ್ನೋದನ್ನ ತಾವು ದಯವಿಟ್ಟು ಗೌರವಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಪ್ಲೀಸ್, ಐ ಪ್ಲೀಡ್ ಯು, ಐ ರಿಕ್ವೆಸ್ಟ್. ಹಿಂದುತ್ವವೇ ಭಾರತೀಯತೆ ಅಲ್ಲ.
ನೋಡಿ, ಹಿಂದುತ್ವವೇ ಭಾರತೀಯತ್ವ ಅಲ್ಲ. ಬಾಯಿ ಬಂದಂಗೆ ಮಾತಾಡ್ಲಿ. ಅದ್ ಹೆಂಗೆ ಹೇಳ್ತೀರಿ ನೀವು? ನೀವು ಯಾರು ಪ್ಲೀಡ್ ಯಂತ್ರಗಳ ಬಗ್ಗೆ, ಮಂತ್ರಗಳ ಬಗ್ಗೆ, ವೇದಗಳ ಬಗ್ಗೆ, ಶ್ರೀಸೂಕ್ತದ ಬಗ್ಗೆ, ಪುರುಷ ಸೂಕ್ತದ ಬಗ್ಗೆ ಒಂದ್ ನಿಮಿಷ ಕಲ್ಲಲ್ಲಿ ದೇವರನ್ನ ಕಂಡಂತವರ ಬಗ್ಗೆ ಗಮನಿಸಿದ್ದೀರಾ? ರಾಮನಲ್ಲ ಎಂಬ ನಾಟಕ, ಕ್ರಮೇಣ ಬಿತ್ತುವ ನಾಟಕ. You have free to have your opinion, but not to disrespect others' faith. No disrespect. We respect Rama. We respect inauguration of Rama temple. ನಾವು ಸ್ವಾಮಿ ಹೇಳದಿಷ್ಟೇ, ನೀವ್ ಹೇಳದ ಸತ್ಯ ಅಲ್ಲ. ನೀವ್ ಹೇಳೋದು ಸತ್ಯ ಅಲ್ಲ, ಅಷ್ಟೇನೆ. ಏನು ನಂಬಿಕೆ, ವ್ರತ, ಪೂಜೆ, ಪುನಸ್ಕಾರ, ವೇದ, ಬಹುತ್ವದ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಹಕ್ಕೇ ಇಲ್ಲ. ಯಾವುದು ಬಹುತ್ವ ಏನು ಅಂತ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಭೂಮಿಯ ಧರ್ಮನೇ ಬಹುತ್ವ. ಬೇರೆಯವರು ಯಾವ ಒಂದು ಅರ್ಥ ಮಾಡ್ಕೊಂಡಿರ್ಬೋದು. ಎಲ್ಲದಕ್ಕೂ ಜಾಗ ಇದ್ದೀರಾ. ಬುದ್ಧನ್ ಬಗ್ಗೆ ಮಾತಾಡಿದ್ರು ಚಂದನ್ ಅವರೇ. ಅಲ್ಲಿ ದಶಾವತಾರ ಕೆತ್ತಿದ್ದಾರೆ ರಾಮ ಅಲ್ಲ, ದಶಾವತಾರದಲ್ಲಿ ಅಂತಹ ಧರ್ಮ ಯಾವ ತರ ಧರ್ಮ ಅಂತ ಎಲ್ಲ ಪಾತ್ರ ಇದೆ. ಒಬ್ರು ಆಸ್ತಿಕರು ಒಂದು ಇಷ್ಟು ಬೇಸಿಕ್ ಮಹೇಶ್ ಚಂದ್ರ ಗುರು ಸರ್, ಬಹಳಷ್ಟು ನೋಡಿ ದಯಮಾಡಿ I don't force you to accept my point of view. Please understand. ನಾವು ಯಾರನ್ನೂ ಒತ್ತಾಯ ಮಾಡಕ್ಕಾಗಲ್ಲ. ಅದು ದೇವರು ಯಾವುದೇ ಆದ್ರೂ ನಂಬ್ಕೊಳ್ಳಿ, ಪರವಾಗಿಲ್ಲ. ನೀವು ಕಲ್ಲು ಅಂತ ಹೇಳಿದ್ರೆ ಕಲ್ಲೇ, ಪರವಾಗಿಲ್ಲ. ಅದ್ವೈತವಾದನೆ ಹೇಳೋದು ಬಹಳಷ್ಟು ಜನ. ಆದ್ರೆ ಅದನ್ನ ಕೆಟ್ಟ ಮಾತಲ್ಲಿ, ಕೊಂಕು ಮಾತಲ್ಲಿ ಹೇಳಬಾರ್ದು. ಬೇರೆಯವರ ಧರ್ಮವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಹಿಂದೂ ಧರ್ಮ, ಸನಾತನ ಧರ್ಮ. ಅದನ್ನ ಬೇಸಿಸಲ್ಲಿ ಹುಟ್ಟಿರೋದು ಹಿಂದುತ್ವ. ದಯವಿಟ್ಟು ನನಗಿದ್ರೆ ಇದು ಇವತ್ತು ನೀವು ಹೇಳಿದ್ರೆ ಇವತ್ತು ಇದ್ರ ಬಗ್ಗೆ ಎಲ್ಲ ಚರ್ಚೆ ಅಂತ ಶುದ್ಧೀಕರಣ ಮಾಡಬೇಕು. we can certainly move forward, but not insulting one's faith. But by not insulting one's faith, ಮಹೇಶ್ ಚಂದ್ರ ಗುರು ಅವರೇ, ಈ ಭಾರತದ ಬಹುತ್ವ ಅಂತ ಕರಿತೀರಿ ನೀವು. 80% ಹಿಂದೂಗಳು ನಂಬುವ, ಪ್ರೀತಿಸುವ ಮತ್ತು ಸಂಸ್ಕರಿಸುವ ಮತ್ತು ಗೌರವಿಸುವ, ಪೂಜಿಸುವ ರಾಮನ ಮೂರ್ತಿಯ ಬಗ್ಗೆ ಇವತ್ತು ಇಡೀ ದೇಶ, ಲಕ್ಷೋಪಲಕ್ಷ ಜನ, ಇವತ್ತು 3 ಲಕ್ಷ ಜನ, 4 ಲಕ್ಷ ಜನರ ಫೇತ್ ನ ಬಗ್ಗೆ ತಾವು ಮಾತನಾಡಿ, ಕಲ್ಲು ಗಿಲ್ಲು ಅಂತ ಮಾತನಾಡಿ, ಅದಕ್ಕೆ ಯಂತ್ರ ಬೇಕಂತ ಮಾತನಾಡಿ, ಮಾತನಾಡಿ ಕೊಟ್ಟಿದೆ. ಅದನ್ನ ಸದ್ಬಳಕೆ ದಯಮಾಡಿ ಕಲಿಬೇಕು. ಸಂಕೇತ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 20, 21, 22, 23, 24, 25 ಸಂವಿಧಾನ ತಗ್ದರು ಅಂತ ಊರಲ್ಲ ಹೇಳ್ಕೊಂಡ್ಬರ್ತಾರೆ ತಾವು. ದಯಮಾಡಿ ತಾವು ಅದಕ್ಕೆ ರೆಸ್ಪೆಕ್ಟ್ ಕೊಡೋದನ್ನ ದಯವಿಟ್ಟು ದಯಮಾಡಿ ಕಲಿಯಿರ. ನನ್ನ ಪ್ರಶ್ನೆ ಹಾಗೇ ಇರಲಿಲ್ಲ, ನನ್ನ ಪ್ರಶ್ನೆ ಹಾಗೇ ಇರಲಿಲ್ಲ. ಅದ್ಯಾಕೆ ನೀವು ನನ್ನ ಪ್ರಶ್ನೆ ಬೇರೆ ಆಗಿದ್ರು ಕೂಡ ಅದು ಅಲ್ಲಿಗೆ ಬಂದು ನಿಂತ್ಕೊಳ್ತೀರಿ, ಇನ್ಸಲ್ಟಿಂಗ್ ಬಂದು ನಿಂತ್ಕೊಳ್ತೀರಿ? ನನಗಂತೂ ನಿಜವಾಗಿ ಅರ್ಥ ಆಗಿಲ್ಲಪ್ಪ. ನನ್ನ ಪ್ರಶ್ನೆ ಆಗಿದ್ದು ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ. ನನ್ನ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಬುದ್ಧ. ಬಹುಜನ ಯಾರು? ಬಹುಜನ ಯಾರು? ಯಾರು ಬಹುಜನ? ಯಾರು ಬಹುಜನ? ಯಾರು ಬಹುಜನ? ರೈತರು. ಯಾರು ಬಹುಜನ? ಯಾರು ಆದಿವಾಸಿಗಳು? ಹಿಂದೂಗಳು ಬರೋದಿಲ್ವಾ? ಬಹುಜನದಲ್ಲಿ ರಾಮನ ಭಕ್ತರು ಬರೋದಿಲ್ವಾ? ದಲಿತರು, ಇವರೆಲ್ಲ ಬಹುಜನ. ವಾಪಸ್ ಬನ್ನಿ ಡಿಬೇಟ್. ಬಹುಜನರನ್ನ ತುಳಿದವರ ಮಹೇಶ್ ಚಂದ್ರ ಗುರು ಅವರೇ, ಮಹೇಶ್ ಚಂದ್ರ ಗುರು ಅಂತ ಇಟ್ಕೊಂಡಿದ್ದಾರೆ. ನಾನು ನೀವು ಗುರುಗಳೇ ಅಂತ ಹೇಳ್ತಾ ಇದ್ದೀನಿ. ಲೆಟ್ ಮೀ ನೌ ಗೋ ಫಾರ್ ಎ ವೆರಿ 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 ಸ್ಮಾಲ್ ಬ್ರೇಕ್. ನಮಗೆ ಬಹಳ ನಂಬಿಕೆ, ಬಹಳ ಆಸ್ಥೆ, ಬಹಳ ಶ್ರದ್ಧೆ. ನನ್ನ ಪ್ರಶ್ನೆ ಇಟ್ ವಾಸ್ ನಾಟ್ ಅಬೌಟ್ ದಟ್. ನನ್ನ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಪೊಲಿಟಿಕಲಿ ಸ್ಪೀಕಿಂಗ್, ಪೊಲಿಟಿಕಲಿ ಬಿಜೆಪಿಯೋ ಅಥವಾ NDAನೋ ಈ ಒಂದು ಯುಫೋರಿಯಾ ಅಂತ ನಾವೇನ್ ಕರಿತೀವಿ ಅದನ್ನ ಬಳಸ್ಕೊಂಡು ಹೋಗತ್ತಾ? ಅದಕ್ಕೆ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಏನಾದ್ರೂ ಉತ್ತರ ಕೊಡುತ್ತಾ? ವಾಸ್ ಓನ್ಲಿ ಮೈ ಕ್ವೆಶ್ಚನ್. ರಾಮರಾಜ್ಯದ ಬಗ್ಗೆ ಮಾತನಾಡ್ತಾರೆ, ಬೇರೆ ಬೇರೆದ್ರ ಬಗ್ಗೆ ಮಾತನಾಡ್ತಾರೆ. ಇವತ್ತು ಸಿದ್ದರಾಮಯ್ಯನವರು ನನ್ನ ಹೆಸರಿನಲ್ಲೂ ರಾಮ ಇದ್ದಾನೆ ಅಂತ ಮಾತನಾಡ್ತಾರೆ. ಹಾಗಾದ್ರೆ ಗ್ಯಾರಂಟಿಗಳ ಯೋಜನೆಯ ಮೂಲಕ ಇದಕ್ಕೆ ಕೌಂಟರ್ ಅಟ್ಯಾಕ್ ಕಾಂಗ್ರೆಸ್ ಹೇಗೆ ಮಾಡುತ್ತೆ? ವಾಸ್ ಮೈ ಕ್ವೆಶ್ಚನ್. ನಾವು 2-3 ವಿಷಯಗಳನ್ನು ಈಗಾಗಲೇ ಕೆದಕಿದ್ದೇವೆ, ಮಾತನಾಡಿದ್ದೇವೆ. ಬಟ್ ಲಾಸ್ಟ್ಲಿ ಬಿಫೋರ್ ಐ ವೈಂಡ್ ಅಪ್ ನಾನು ಮಾತನಾಡಬೇಕಾಗಿರೋದೇನು ಅಂತಂದರೆ, ಈ ನರೇಟಿವ್ ಅಂತ ಏನು ಕರಿತೀವಿ ಅದು ರಾಮ ಭಕ್ತರು
ಎಲ್ಲರೂ ಕೂಡ ಈಗ ಹಿಂದುತ್ವವನ್ನು ಪ್ರತಿಪಾದಿಸುವವರು ಈಗ BJPಯ ಕಡೆಗೆ ವಾಲಿದ್ದಾರೆ. BJP ಒಂದು 30 to 40% ಆಲ್ಮೋಸ್ಟ್ ಒಂದು ಎಲೆಕ್ಷನ್ ಕ್ಯಾಂಪೇನ್ನೇ ಮುಗಿಸ್ಕೊಂಡು ಬಿಟ್ಟಿದೆ. ಇನ್ನೊಂದು 10% 3 ರಾಜ್ಯಗಳನ್ನು ಗೆಲ್ಲೋ ಮೂಲಕ ತನ್ನ ಎಲೆಕ್ಷನ್ ಕ್ಯಾಂಪೇನ್ ಮುಗಿಸ್ಕೊಂಡು ಬಿಡ್ತು. ಅದರ ಜೊತೆಗೆ ಆಲ್ಮೋಸ್ಟು ತನ್ನ BJPಯ ವೋಟ್ ಬ್ಯಾಂಕ್ ಅಂತ ಏನು ಕರಿತೀವಿ ಅದನ್ನು ಭದ್ರಪಡಿಸ್ಕೊಂಡು ಬಿಡ್ತು ಅಂತ ಮಾತನಾಡ್ತಾ ಇದ್ದಾರೆ. ಜನ ಮಾತಾಡ್ತಾ ಇದ್ದಾರೆ. ನಾನು ಜನನೇ, ನಾನು ವೋಟ್ ಹಾಕ್ತೀನಿ, ನಾನು ಸಿಟಿಸನ್. ಓಕೆ, ನನಗೂ ಆಧಾರ್ ಕಾರ್ಡ್ ಇದೆ, ನನಗೂ ವೋಟರ್ ID ಇದೆ, ನನ್ನ ಹತ್ರನೂ ಪಾಸ್ಪೋರ್ಟ್ ಇದೆ, ನನ್ನ ಹತ್ರನೂ ತಮ್ಮಿ ಪರ್ಮಿಷನ್ ಇದೆ, ನಂದು ರೆಟಿನಾದ ಎಲ್ಲ ತಗೊಂಡಿದ್ದೆ, ನಾನು ಜನನೇ. I'll get back to you. ಓಕೆ, ಸೊ ಇದರ ನಡುವೆ ಓಕೆ, ನಾನು ಕ್ವಿಕ್ಲಿ ಒಂದು 2 ನಿಮಿಷ ನಾನು ಎಲ್ರಿಗೂ ಅವಕಾಶ ಕೊಡುವುದಾದರೆ, ಈ ಗ್ಯಾರಂಟಿಗಳ ಮೂಲಕ ಈ ಒಂದು ನರೇಟಿವ್ನ ಬ್ರೇಕ್ ಮಾಡ್ಬೋದಾ, ಯುಫೋರಿಯನ್ ಬ್ರೇಕ್ ಮಾಡ್ಬೋದಾ? ಉಪಾಧ್ಯಾಯ ಸರ್, 2 minutes ಪ್ಲೀಸ್. ನೋಡಿ, ಗ್ಯಾರಂಟಿಗಳಲ್ಲಿ ಒಂದು ಪ್ರಮುಖವಾದಂಥ ಗ್ಯಾರಂಟಿ ಕಾಂಗ್ರೆಸ್ನ ನೇತಾರರಾದಂಥ ರಾಹುಲ್ ಗಾಂಧಿ ಅವರು ಹೇಳಿದ್ದು ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತ ಹೇಳಿ. ಇದ್ರ ಬಗ್ಗೆ ಒಂದು ಪಂಚರಾಜ್ಯಗಳ ಎಲೆಕ್ಷನ್ ಮೊದಲು ತುಂಬ ದೊಡ್ಡದಾಗಿ ಕ್ಯಾಂಪೇನ್ ಮಾಡಿದ್ರು. ನಮ್ಮ ಕಾಂಗ್ರೆಸ್ನ ನೀವು ಅಧಿಕಾರಕ್ಕೆ ತಗೊಂಡು ಬನ್ನಿ, ನಾವು ದೇಶಾದ್ಯಂತ ಕಾಸ್ಟ್ ಸೆನ್ಸಸ್ ಮಾಡ್ತೀವಿ, ಅದು ಜನಗಳ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಆಗಿಲ್ಲ, ಗೊತ್ತಾಗಬೇಕು. ಎಸ್ಪೆಷಲಿ OBCಗಳಿಗೆ ತುಂಬ ಹೊಡೆತ ಬಿದ್ದಿದೆ ಈ ದೇಶದಲ್ಲಿ. ಎಸ್ಪೆಷಲಿ BJP ಬಂದ ಮೇಲೆ OBCಗಳಿಗೆ ಸ್ಥಾನಗಳನ್ನೇ ಕೊಟ್ಟಿಲ್ಲ, ಮಾನಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ. ಅದಕ್ಕೆ ಕೌಂಟರ್ ಮಾಡಿದ್ರು, ಲೋಕಸಭಾದಲ್ಲೇ ಕೌಂಟರ್ ಮಾಡಿದ್ರು. ಎಷ್ಟು ಜನ BJP MP-ಗಳಿದ್ದಾರೆ, MLA-ಗಳಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಎಷ್ಟಿದ್ದಾರೆ? ಕಾಂಗ್ರೆಸ್ ಇರೋದೇ MP-ಗಳಿಗೆ 52. ಸೊ ಎಷ್ಟು ಜನ OBCಗಳಿಗೆ ಇರ್ಲಿಕ್ಕೆ ಸಾಧ್ಯ? ಅದ್ರ ಜೊತೆಗೆ ಇವರು ಬಿಹಾರದಲ್ಲಿ ಏನೋ ಕಾಸ್ಟ್ ಸೆನ್ಸಸ್ ಮಾಡಿ ಅದನ್ನು ರಿಪೋರ್ಟ್ ಕೂಡ ರಿಲೀಸ್ ಮಾಡಿದ್ರು. ಇದನ್ನು ನ್ಯಾಷನಲ್ ಲೆವೆಲ್ನಲ್ಲಿ ಮಾಡಬೇಕು ಅಂತಿದ್ರು. ಆದರೆ ಈಗ ನೋಡಿ, OBCಗಳಿಂದ ನಾವು ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ. ಕರ್ಪೂರಿ ತಾಕೂರಿಗೆ ನೆನ್ನೆ ರಾತ್ರಿ ಕೊಟ್ಟಿರ್ತಕ್ಕಂಥ ಭಾರತ ರತ್ನ ಇದೆಯಲ್ಲ, ಇಟ್ಸ್ ಎ ಮಾಸ್ಟರ್ ಸ್ಟ್ರೋಕ್. ಈಸ್ ಅ ಫಸ್ಟ್ OBC ಪರ್ಸನ್ ಟು ಗೆಟ್ ಭಾರತ ರತ್ನ. ಇದುವರೆಗೆ ಯಾರಿಗೂ ಸಿಕ್ಕಿಲ್ಲ. ಕಾಂಗ್ರೆಸ್ ಇಂದ 3 ಜನ, ಕಾಂಗ್ರೆಸ್ ಫ್ಯಾಮಿಲಿಯಿಂದ, ಆಮೇಲೆ ಇಂದಿರಾ ಗಾಂಧಿ 3 ಜನ ಇದ್ದಾರೆ, 3 ಜನಕ್ಕೂ ಬಂತು ಪ್ರೈಮ್ ಮಿನಿಸ್ಟರ್. ಅದು ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ಕೊಂಡೇ ಕೊಟ್ರು. ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲೇ 1955 ಅಲ್ಲಿ, ಆಮೇಲೆ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲೇ ಭಾರತ ರತ್ನ ಬಂತು. ಅಫ್ಕೋರ್ಸ್ ರಾಜೀವ್ ಗಾಂಧಿ ಅವರು ಹೋಗಿದ್ರು, ಅವಾಗ 1991 ಅಲ್ಲಿ ಅವರಿಗೆ ಭಾರತ ರತ್ನ ಬಂತು. ಭಾರತ ರತ್ನ ಯಾಕೆ ಎತ್ತಾ ಇದ್ದೀನಿ ಅಂದ್ರೆ, ಈಗ ಕರ್ಪೂರಿ ತಾಕೂರ್ ಕೊಟ್ಟಿದಾರಲ್ಲ, ಅದು ಒಂದು ದೊಡ್ಡ ಹೊಡೆತ ಅಪೋಸಿಷನ್. ವೀರಪ್ಪ ಮೊಯ್ಲಿ ಅವರು OBCಗಳನ್ನು ಯಾಕೆ ರಾಮ ಪ್ರತಿಷ್ಠಾನ ಮಾಡೋದಕ್ಕೆ ಬಿಟ್ರು ಅಂತ ಹೇಳಿದ್ರು. ನನಗೆ ಬಹಳ ಏನು ಅಂತಂದ್ರೆ, ಮೋದಿ ಅವ್ರಿಗೇನು ಚಾಯ್ವಾಲಾ ಕಾಮೆಂಟ್ ಅಂತ ಮಾಡಿದ್ರಲ್ಲ ಮಣಿಶಂಕರ್ ಅಯ್ಯರ್, ಅಷ್ಟು ಮಾತ್ರ ಅಲ್ಲ ಸರ್. ಬೇಸಿ ಒಬ್ಬ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವವರು, ಒಬ್ಬ OBC ಆದಂಥ ಒಬ್ಬ ಮನುಷ್ಯ, OBC ಅವರು ಗಣಿಗ ಸಮುದಾಯಕ್ಕೆ ಸೇರಿದಂಥ ನರೇಂದ್ರ ಮೋದಿ ಅವರು ಯಾಕೆ ಹೋಗಬಾರದು, ಅದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದಾಗಿತ್ತು ಬಹುಶಃ, ಅಲ್ವಾ? ದಟ್ ಇಸ್ ಅ ಪ್ರೌಡ್ ಮೂಮೆಂಟ್. ಭವ್ಯ ಅವರೇ ಪ್ಲೀಸ್, ಈ ನರೇಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ, ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದೆ, ನೀವು ಅವ್ರಿಗೇನೋ ಉತ್ತರ ಕೊಡಬೇಕು ಅಂತ ಇದೆ, ಕ್ವಿಕ್ಲಿ ಪ್ಲೀಸ್. ಅವರು ರಾಹುಲ್ ಗಾಂಧಿ ಅವರನ್ನ ಲೀಡರ್ ಆಗಿ ಪೋರ್ಟ್ರೇ ಮಾಡಕ್ ಅಟೆಂಪ್ಟ್ ಮಾಡ್ತಿದ್ದಾರೆ ಅಂದ್ರು. ಲೀಡರ್ ಅಂತ ಹೇಳಿದ್ಮೇಲೆ ಮೊದಲನೇ ಕ್ವಾಲಿಟಿ ಧೈರ್ಯ, ಕರೇಜ್. ಇಲ್ಲಿ ಚಂದನ್ ಶರ್ಮಾ ಅವ್ರು ಕೂತಿದ್ದಾರೆ. ಇಂತಹ ಎಷ್ಟು ಜರ್ನಲಿಸ್ಟ್ಗಳ ಕ್ವೆಶ್ಚನ್ಗೆ ನರೇಂದ್ರ ಮೋದಿ ಅವರು ಆನ್ಸರ್ ಮಾಡಿದ್ದಾರೆ. ಇಂತಹ ಡೈನಮಿಕ್ ಕ್ವೆಶ್ಚನ್ಗಳಿಗೆ ನೀವು ಹೇಳಿ, ನಿಮಗಿರೋಷ್ಟು ಕರೇಜ್ ಇಲ್ಲ ನರೇಂದ್ರ ಮೋದಿ ಅವರಿಗೆ. ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ 10 ವರ್ಷದಲ್ಲಿ. ನೀವು ಆನ್ಸರ್ ಮಾಡ್ತಿದ್ದೀರಾ ಚಂದನ್ ಶರ್ಮಾ ಅವರ ಪ್ರಶ್ನೆಗೆ. ರಾಹುಲ್ ಗಾಂಧಿ ಅವರು ಅಂತಹ 100 ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದು ಧೈರ್ಯ. ಮೊದಲು ಬೇಕಾಗಿರೋದು ಲೀಡರ್ಶಿಪ್ ಅಲ್ಲಿ ಭಾಷಣಗಳು ಮಾಡೋದು ಡಿಫರೆನ್ಸ್ ಇದೆ. ಸರ್ಕಾರದಲ್ಲಿ ಕಾಂಗ್ರೆಸ್ ಅವರು ಯಾರು ಜೊತೆ ಎರಡನೇದು ಮೋದಿ ಅವ್ರ ವಿರುದ್ಧ ಓಡಾಡಿದ್ದಾರೆ ಅಂದ್ರು.
ನಡೆಯುತ್ತಿರುವಂತಹ ದ್ವೇಷದ ರಾಜಕಾರಣದ ವಿರುದ್ಧ, ಅನ್ಎಂಪ್ಲಾಯ್ಮೆಂಟ್ ವಿರುದ್ಧ, ಗರ್ಭಗೃಹಿ ಬಿಡಲ್ಲ ಅನ್ನೋದು ದ್ವೇಷ. ಸರ್ ಒಂದ್ ನಿಮಿಷ ಸರ್, ನಾನೊಬ್ಬ ಭಾರತೀಯನಾಗಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಸಿಖ್ ಎಲ್ಲರ ಪರವಾಗಿ ಜಾತ್ಯತೀತವಾಗಿ ಇರಬೇಕು ಸರ್. ಅವನು ನಿಜವಾದ ಭಾರತೀಯ. ಇದು ಮೋದಿ ಗ್ಯಾರಂಟಿ ಇರ್ಬೋದು, ಕಾಂಗ್ರೆಸ್ ಗ್ಯಾರಂಟಿ ಇರ್ಬೋದು, ಜನ ಎಂಡ್ ಆಫ್ ದಿ ಡೇ ಜನ ವೋಟ್ ಕೊಡ್ತಾರೆ ಸರ್. ನಾನು ಒಂದು ಮಹೇಶ್ ಚಂದ್ರ ಗುರುಗೆ ಹೇಳ್ತೀನಿ ಸರ್, ಮಹೇಶ್ ಚಂದ್ರ ಗುರು ಅವ್ರಿಗೆ ನಾನೊಬ್ಬ ಭಾರತೀಯನಾಗಿ ಹೇಳ್ತೀನಿ ಸರ್, ದಯವಿಟ್ಟು ನೀವು ಪ್ರೊಫೆಸರ್ ಆಗಿದ್ದೀರಾ, ನಿಮ್ಮ ನಾಲಿಗೆ ಒಲಸಿಂದ ತುಂಬಿದೆ. ನೀವು ದಯವಿಟ್ಟು ಹಿಂದೂ ಆಗ್ಲಿ, ಮುಸಲ್ಮಾನ್ ಆಗ್ಲಿ, ಕ್ರೈಸ್ತ ಆಗ್ಲಿ, ಅವ್ರಿಗೆ ಆದಂತ ಒಂದು ಸಂಸ್ಕೃತಿ ಇರುತ್ತೆ, ಅವರು ಒಂದು ಅಪಾರವಾದಂತ ನಂಬಿಕೆ ಇಟ್ಟಿರ್ತಾರೆ. ದಯವಿಟ್ಟು ನೀವು ಒಳಗೆ ನಾಲಿಗೆನಲ್ಲಿ ಇನ್ನು ಮುಂದೆ ಆದ್ರೂ ಪ್ರಾಬ್ಲಮ್ ಏನು ಅಂತಂದ್ರೆ ಈ IND ಅಲಯನ್ಸ್ ನ ಬಗ್ಗೆ ಮಾತನಾಡುವಾಗ ಒಂದು ಅಬ್ಸರ್ವೇಷನ್ ಏನು ಅಂತಂದ್ರೆ ಈ ಸ್ಟ್ರೇಂಜ್ ಬೆಡ್ ಫೆಲೋಸ್ ಸುರಭಿ ಅವರೇ ಓಕೆ ಪ್ಲೀಸ್ ಕಾದ್ ನೋಡೋಣ, ಕಾಲ ಉತ್ತರ ಕೊಡ್ಬೇಕಾಗತ್ತೆ. ಈ ನರೇಟಿವ್ಸ್ ಅನ್ನೋದು ಏನಿದೆ, ಈ ನರೇಟಿವ್ ಅನ್ನೋದು ಯಾವ ಲೆವೆಲ್ ಅಲ್ಲಿ, ಯಾವ ಹಂತದಲ್ಲಿ, ಹೇಗೆಲ್ಲ ವರ್ಕೌಟ್ ಆಗುತ್ತೆ, ಕಾಲ ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಅದರ ಜೊತೆಗೆ ಈ IND ಅಲಯನ್ಸ್ ನ ಬಗ್ಗೆ ಮಾತನಾಡುವಾಗ ಇವರೆಲ್ಲ ಈ ಸ್ಟ್ರೇಂಜ್ ಬೆಡ್ ಫೆಲೋಸ್ ಅಂತ ಕರೀತಾರೆ. ಇವರೆಲ್ಲರೂ ಕೂಡ ಒಂದಾಗಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ದೊಡ್ಡ ಪವರ್ನ, ಒಂದು ದೊಡ್ಡ ಶಕ್ತಿಯ ವಿರುದ್ಧ ಅಥವಾ ಯಾವುದೋ ಒಂದು ಆಲೋಚನೆಯ ವಿರುದ್ಧ ಇವರು ಹೋರಾಟ ಮಾಡಬೇಕು ಅಂತಂದ್ರೆ ದೇ ಹ್ಯಾವ್ ಟು ಕ್ಯಾಲಿಬ್ರೇಟ್ ದೆಮ್ಸೆಲ್ವ್ಸ್ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಈಗ ಸದ್ಯಕ್ಕಂತೂ ನಾವೇ ಫೈಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಸದ್ಯಕ್ಕೆ ಲೋಕಸಭಾ ಚುನಾವಣಾ ದೃಷ್ಟಿಯಲ್ಲಿ ಕೇರಳದಲ್ಲಿ ಹೊರತುಪಡಿಸಿದ್ರೆ ಅಥವಾ ಇನ್ನೊಂದಿಷ್ಟು ತಮಿಳುನಾಡಲ್ಲಿ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಸೀಟ್ಗಳು ಎಲ್ಲೂ ಕೂಡ ಇಲ್ಲ. ಆದರೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸು ಪ್ರಾದೇಶಿಕ ಪಕ್ಷಗಳ ಮಾತನ್ನ ಕೇಳಲೇಬೇಕಾದಂಥ ಅನಿವಾರ್ಯತೆಗೆ ಸದ್ಯಕ್ಕಂತೂ ತಲುಪಿಕೊಂಡಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಥ್ಯಾಂಕ್ ಯು. ವಿಸ್ತಾರ, ಇದು ನಿಖರ ಜನಪರ. ನಮಸ್ಕಾರ.